ಆಗಮಿಸಿದ ಎಲ್ಲರಿಗೂ ಇಂಜಿನಿಯರ್ಸ್ ಡೇಯ ಶುಭಾಶಯನ್ನು ಕೋರುತ್ತಾ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬ್ರಹ್ಮಾವರ ಇವರ ನೇತೃತ್ವದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ಸ್ನ ಪ್ರಾಯೋಜಕತ್ವದಲ್ಲಿ ನಡೆಯಲಿರುವ ಇವತ್ತಿನ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ಈ ಒಂದು ಕಾರ್ಯಕ್ರಮದ ಸುಂದರ ವೇದಿಕೆಗೆ ಮುಖ್ಯ ಅತಿಥಿಗಳಿಗಾಗಿ ನಮ್ಮೊಂದಿಗೆ ಇದ್ದಾರೆ ದಿನೇಶ್ ಭಟ್ MS ಸಿವಿಲ್ ಇಂಜಿನಿಯರ್ ಅವರನ್ನು, ಹಾಗೆ ಈ ಒಂದು ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾದ ಸಂಜೀವ್ ಅಲ್ಟ್ರಾಟೆಕ್ ಸಿಮೆಂಟ್ಸ್ ಅವರನ್ನು ಸಹ ನಮ್ಮ ಅಸೋಸಿಯೇಷನ್ ಸದಸ್ಯರಾದ ಅಧ್ಯಕ್ಷರಾದ ಕಿರಣ್ ಉಪುರ್ ಅವರು ಹಾಗೆ ಕಾರ್ಯದರ್ಶಿಯಾದ ಗಣೇಶ್ ಶೆಟ್ಟಿ ಅವರು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಿತ್ರರೇ, ನಮ್ಮೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಪ್ರಥಮವಾಗಿ ನಾವು ದೇವರನ್ನು ನೆನಬೇಕು. ಪ್ರಾರ್ಥನೆಗಾಗಿ ನಮ್ಮ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾದ ನಾಗೇಶ್ MK ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಅಸೋಸಿಯೇಷನ್ ಕಂಡಂಥ ಒಬ್ಬ ಸುಂದರ ಕಂಚಿನ ಕಂಠದ ಕಲಾವಿದವರು, ಹಾಗೆ ಅವರು ಸಹ ವೇದಿಕೆಗೆ ಬಂದು ಒಂದು ಪ್ರಾರ್ಥನೆಗಾಗಿ ಅವರನ್ನು ಆಹ್ವಾನಿಸ್ತಿದ್ದೇನೆ. शुक्लांबरधरं विष्णु शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯೆಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀನೆ ದಯಸಿದ್ದು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈ ಏಳು ಲೋಕದ ಅಣುವಿನ ಪರದ ಸಾಧನೆಗೆ ನೀ ಕಾರಣ. ಈ ಏಳು ಲೋಕದ ಅಣುವಿನ ಪರದ ಸಾಧನೆಗೆ ನೀ ಕಾರಣ. ನಿನ್ನಲುಮೆ ನೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮ ಎನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ.
ನಾಗೇಶ್ ಎಂಕೆ ಅವರಿಗೆ ಭಾಳಷ್ಟು ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗೆ ಬಂದಂಥ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಹಾಗೆ ಬಂದಂಥ ಎಲ್ಲ ಅತಿಥಿಗಳನ್ನು ಹಾಗೆ ಎಲ್ಲ ಇಂಜಿನಿಯರ್ ಮಿತ್ರರನ್ನು ಹಾಗೆ ಮಾಧ್ಯಮವರೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ವಸಂತರಾಜ್ ಶೆಟ್ಟಿಯವರು. ಎಲ್ಲರಿಗೂ ಈ ಶುಭ ಸಂಜೆಯಲ್ಲಿ ನಮಸ್ಕಾರಗಳು ಹಾಗೂ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ಪರವಾಗಿ ಹಾರ್ದಿಕ ಶುಭಾಶಯಗಳು. ನಮ್ಮ ಈ ದೇಶ ಕಂಡ ಅತ್ಯುತ್ತಮ ದಕ್ಷ ಇಂಜಿನಿಯರ್, ಉತ್ತಮ ಆಡಳಿತಗಾರ ಹಾಗೂ ಅಪ್ಪಟ ದೇಶಪ್ರೇಮಿ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಜನ್ಮದಿನ ಸೆಪ್ಟೆಂಬರ್ 15ನೇ ತಾರೀಕು. 1968 ಇಸ್ವಿಯಲ್ಲಿ ಭಾರತ ಸರ್ಕಾರ ಸರ್ ಎಂ ವಿ ಅವರ ಜನ್ಮದಿನವನ್ನು ಇಂಜಿನಿಯರ್ಸ್ ಡೇ ಎಂದು ಗುರುತಿಸಿ ಆಚರಿಸಲು ಅನುಮತಿಯನ್ನು ನೀಡಿತ್ತು. ಅದರ ಪ್ರಕಾರವಾಗಿ ಪ್ರತಿ ವರ್ಷ ನಮ್ಮ ದೇಶದಲ್ಲಿ 15ನೇ ಸೆಪ್ಟೆಂಬರನ್ನು ಇಂಜಿನಿಯರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಆ ದಿನ ಗಣ್ಯ ಇಂಜಿನಿಯರ್ಸ್ಗಳು, ದೇಶ ಸೇವೆ ಸಲ್ಲಿಸಿದ ಭಾಳಷ್ಟು ತಂತ್ರಜ್ಞರನ್ನು ಗೌರವಿಸುತ್ತಿದ್ದೇವೆ. ಈ ಪ್ರಯುಕ್ತ ನಮ್ಮ ಸಂಸ್ಥೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಬ್ರಹ್ಮಾವರ ಕೂಡ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕಾಗಿ ನಮ್ಮೊಂದಿಗೆ ನಮ್ಮ ಕರೆಗೆ ಹೋಗೊಟ್ಟು ಮುಖ್ಯ ಅತಿಥಿಯಾಗಿ ಶ್ರೀಯುತ ದಿನೇಶ್ ಭಟ್, ಮ್ಯಾನೇಜಿಂಗ್ ಡೈರೆಕ್ಟರ್ ಎಂಡೆವರ್ ಸರ್ವಿಸಸ್ ಬ್ರಹ್ಮಾವರ, ಇವರನ್ನು ನಾವು ಬರಮಾಡಿಕೊಳ್ಳೋದು ತುಂಬ ಹೆಮ್ಮೆ ಅನಿಸುತ್ತಿದೆ. ಅವರಿಗೆ ಇಂಜಿನಿಯರ್ ಮಿತ್ರರಾದ ನಾಗರಾಜ್ ನಾಯ್ಡು ಅವರು ವೇದಿಕೆಗೆ ಬಂದು ಶಾಲನ್ನು ಹೊದಿಸಿ ಗೌರವಿಸಬೇಕು. ಅಸೋಸಿಯೇಷನ್ ಮುಖಾಂತರ ಹೃತ್ಪೂರ್ವವಾಗಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾರ್ಟಿ ವೆಲ್ಕಮ್ ಟು ಯು ಸರ್. ಹಾಗೆ ನಮ್ಮೊಂದಿಗೆ ಇನ್ನೊಬ್ಬರು ಅತಿಥಿಯನ್ನು ನಾವು ಬರಮಾಡಿಕೊಳ್ಳಬೇಕಾಗಿತ್ತು. ಸರ್ಕಾರದ ಕೆಲಸ ಆದ್ದರಿಂದ ಅನಿವಾರ್ಯವಾಗಿ ಅವರು ನಮ್ಮೊಂದಿಗೆ ಇಲ್ಲ, ಕರ್ತವ್ಯ ನಿಮಿತ್ತ ಅವರು ಬೇರೆ ಕಡೆಯಲ್ಲಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇವೆ. ಶ್ರೀಯುತ ಮಧು BE ಬ್ರಹ್ಮಾವರದ ಠಾಣಾಧಿಕಾರಿಯಾಗಿದ್ದಾರೆ. ಇನ್ನೊಮ್ಮೆ ಅವರೊಂದಿಗೆ ನಮಗೆ ಸಂವಹನ ನಡೆಸುವ ಒಂದು ಅವಕಾಶ ಸಿಗಬಹುದು ಅಂತ ಆಶಿಸುತ್ತೇವೆ. ಹಾಗೆ ಇನ್ನೊಬ್ಬ ಅತಿಥಿ, ಮುಖ್ಯ ಅತಿಥಿ ಶ್ರೀ ಸಂಜೀವ್ ಕುಮಾರ್, ಇವರು ರಿಲೇಷನ್ಶಿಪ್ ಮ್ಯಾನೇಜರ್ ಅಲ್ಟ್ರಾಟೆಕ್ ಇಂಡಿಯಾ ಸಿಮೆಂಟ್ ಲಿಮಿಟೆಡ್, ಇವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ಕೂಡ ಹೌದು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಜಯ್ ಅವರಿಗೆ ಇಂಜಿನಿಯರ್ ಸುಜಯ್ ಅವರು ಶಾಲನ್ನು ಹೊದಿಸಿ ಹೃತ್ಪೂರ್ವವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೆಲ್ಕಮ್ ಟು ಯು ಸರ್. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕಿರಣ್ ಉಪ್ಪೂರ್, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇವೆ. ಅಧ್ಯಕ್ಷರಾದ ಕಿರಣ್ ಉಪ್ಪೂರ್ ಅವರಿಗೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಕರೀಂ ಅವರು ನಮ್ಮೊಂದಿಗಿದ್ದಾರೆ. ಅವರು ವೇದಿಕೆಗೆ ಬಂದು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತಮ್ಮ ಕೂಡ ಸ್ವಾಗತವನ್ನು ಬಯಸುತ್ತೇವೆ ಅಧ್ಯಕ್ಷ ಕಿರಣ್ ಉಪ್ಪೂರ್. ಹಾಗೆ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಯುತ ಗಣೇಶ್ ಶೆಟ್ಟಿ ಇವರನ್ನು ಕೂಡ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತೇವೆ. ಮಿತ್ರರಾದ ಗಣೇಶ್ ಶೆಟ್ಟಿ ಅವರಿಗೆ ಮಹೇಶ್ ನಾಯ್ಕ್ ಅವರು ವೇದಿಕೆಗೆ ಬಂದು ಗಣೇಶ್ ಶೆಟ್ಟಿ ಅವರಿಗೆ ಶಾಲನ್ನು ಹೊದಿಸಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕೃತಜ್ಞತೆಗಳು ಮಹೇಶ್ ಅವರಿಗೆ. ನಮ್ಮೊಂದಿಗಿರುವ ಎಲ್ಲ ಸದಸ್ಯರಿಗೂ ಹಾಗೂ ಇಂದಿನ ಸಮಾರಂಭದಲ್ಲಿ ಮಾಧ್ಯಮ ಮಿತ್ರರಾದ ಶ್ರೀಯುತ ಪ್ರವೀಣ್ ಮುದ್ದೂರ್ ಅವರು ಇದ್ದಾರೆ. ಅವರನ್ನು ಕೂಡ ನಾವು ಸ್ವಾಗತಿಸುತ್ತೇವೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನಲ್ಲಿ ಭಾಗವಹಿಸುವ ಎಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇವೆ. ಥ್ಯಾಂಕ್ ಯು. ಮಿತ್ರರಾದ ವಸಂತರಾಜ್ ಶೆಟ್ಟಿ ಅವರಿಗೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಎಲ್ಲರನ್ನೂ ಹೃತ್ಪೂರ್ವವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮುಂದಿನ ಹಂತ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸುವುದು. ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ನ ಉದ್ದೇಶ, ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಶ್ರೀಧರ್ ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಇಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರಾದ ಕಿರಣ್ ಉಪ್ಪೂರ್ ಅವರೇ ಹಾಗೂ ಕಾರ್ಯದರ್ಶಿ ಅವರೇ, ಇಂಜಿನಿಯರ್ಸ್ ಡೇ ಇದೊಂದು ಬಹಳ ನಮಗೆ ಬಂದ ಒಂದು ಭಾಗ್ಯ ಅಂತ ಹೇಳ್ಬೋದು.
ಇದು ಬಂದದಿದ್ದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅವರು 1861ರಲ್ಲಿ ಜನಿಸಿ ನಂತರ ಬಹಳ ಕಷ್ಟದ ಜೀವನದಲ್ಲಿ ಅವರು ತನ್ನ ಪದವಿಯನ್ನು ಪಡ್ಕೊಂಡವರು. ಅವರು ಮಾಡಿದ ಸೇವೆ ತುಂಬ ಅಂತ ಹೇಳಿದರೆ, ಅವರೊಬ್ಬರು ಸಿವಿಲ್ ಇಂಜಿನಿಯರ್ ಆಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಅವರು ಒಂದು ಹೆಸರನ್ನು ಗಳಿಸಬೇಕಂತ ಇದ್ದರೆ ಅದು ಸಾಧಾರಣ ಒಂದು ಮನುಷ್ಯ ಮಾಡಲಿಕ್ಕೆ ಅಸಾಧ್ಯ ಅಂತ ಎಣಿಸ್ಬೋದು ನಾವು. ಯಾಕಂತ ಹೇಳಿದರೆ ಒಂದು ಸಿವಿಲ್ ಇಂಜಿನಿಯರ್ ಈಗ ನಾವು ನೋಡ್ತೇವೆ, ಒಂದು ಇಂಜಿನಿಯರ್ ಅಂತ ಹೇಳಿದ್ರೆ ಒಂದು ಬಿಲ್ಡಿಂಗ್ ಮಾಡೋದೇ ಬಹಳ ಕಷ್ಟ. ಆದರೆ ಅವರು ನಮ್ಮ ಇದು ವೃತ್ತಿ ಬಿಟ್ಟು ಉಳಿದ ಬ್ಯಾಂಕಿಂಗ್ ಕ್ಷೇತ್ರ, ಆರ್ಥಿಕತೆಯ ಬಗ್ಗೆ, ಗ್ರಂಥಾಲಯ, ವಿದ್ಯಾಲಯ, ಉಕ್ಕಿನ ಕಾರ್ಖಾನೆ ಇದನ್ನೆಲ್ಲ ಒಂದು ಮಾಡಿದ್ರಂತ ಹೇಳಿದರೆ ಅವರನ್ನು ಬಹಳ ಒಂದು ಎತ್ತರದಲ್ಲಿ ನಾವು ಇಡಬೇಕಾಗ್ತದೆ. ಅವರ ಒಂದು ಈ ಮಾರ್ಗದರ್ಶನದಲ್ಲಿ ನಡೀರಿ ಅಂತೇಳಿ ಅವರ ಜನ್ಮದಿನವನ್ನು ಇಂಜಿನಿಯರ್ಸ್ ಡೇ ಆಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಹೇಳಿದಾಗೆ 1868ರಲ್ಲಿ ಅದನ್ನು ಅನುಮೋದನೆ ಸಿಕ್ಕಿತಂತ. ಹಾಗೆ ಅವರನ್ನೆಲ್ಲ ಗುರುತಿಸಿ 1955ರಲ್ಲಿ ಭಾರತದ ಶ್ರೇಷ್ಠ ಭಾರತ ರತ್ನ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಈಗ ನಾವು ನೋಡುವಾಗ ನಮಗೆ ಈ ಇಂಜಿನಿಯರನ್ನು ಗುರುತಿಸುವಂಥದ್ದು ಈ ಒಂದು ದಿನ ಸಿಕ್ಕಿದೆ ಅಂತ ಬಹಳ ಹೆಮ್ಮೆಯಿಂದ ನಾವು ಈ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಸ್ತುತ ಬ್ರಹ್ಮಾವರ ಅಸೋಸಿಯೇಷನ್ 2012ರಲ್ಲಿ ಸ್ಥಾಪನೆ ಆಯಿತು. ಸ್ಥಾಪನೆಯಾದಾಗ ನಾವೆಲ್ಲ ಸಮಾನ ಮನಸ್ಕರು ಒಟ್ಟಾಗಿ ನಮ್ಮೊಂದು ಇಲ್ಲಿ ಬೇಕು, ನಮ್ಮ ಏನಾದರೂ ತೊಂದರೆ ಇದ್ದರೆ ನಾವು ಇಲ್ಲಿ ಸಮಾಲೋಚನೆ ಮಾಡುವ ಅಂತ ಹೇಳಿ ಪ್ರಥಮವಾಗಿ ನಾನು ಶ್ರೀಧರ್ ಭಂಡಾರಿಯಾದ ನಾನು ಇಲ್ಲಿ ಅಧ್ಯಕ್ಷನಾಗಿದೆ. ಅದನಂತರ ನಾಗರಾಜ್ ಸೋಮಾಜಿಯವರು ಸಾಲಿಗ್ರಾಮದವರು, ಹಾಗೆ ಪ್ರಮೋದ್ ಶೆಟ್ಟಿಯವರು, ಹಾಗೆ ವಸಂತರಾಜ್ ಶೆಟ್ಟಿಯವರು, ಮೆಲ್ವಿನ್ ಡಿ ಅಲ್ಮೇಡಾ, ಚಂದ್ರಶೇಖರ್ ನಾಯ್ರಿ, ಪ್ರದೀಪ್ ಶೆಟ್ಟಿ, ನಾಗೇಶ್ ಎಂಕೆ, ಕಿರಣ್ ಒಪ್ಪೂರ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ. ಭಾಳ ಯಶಸ್ವಿಯಾಗಿ ಕಿರಣ್ ಒಪ್ಪೂರ ಹಾಗೂ ಗಣೇಶ್ ಪ್ರಸಾದ್ ಶೆಟ್ಟಿಯವರು ಈ ಒಂದು ಅಸೋಸಿಯೇಷನ್ನ 2 ವರ್ಷಕ್ಕೊಮ್ಮೆ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಇಲ್ಲಿ ಪರಿಸರದಲ್ಲಿ ಮಾಡುವಂಥ ಯಾವುದೇ ಒಂದು ಬೆಳವಣಿಗೆ ಅಂದರೆ ಕಟ್ಟಡದ ಬಗ್ಗೆ ಇರ್ಬೋದು. ಈಗಾಗಲೇ ನಾವು ನೋಡ್ತೇವೆ ಬ್ರಹ್ಮಾವರ ಮೊದಲು ಹೇಗಿದೆ 20 ವರ್ಷದಿಂದ ಈಗ ಹೇಗೆ ಆಗಿದೆ. ಈಗ ಮಿನಿ ವಿಧಾನಸೌಧ ಇರ್ಬೋದು, ಸ್ಕೂಲ್ ಬಿಲ್ಡಿಂಗ್ಗಳು ಇರ್ಬೋದು, ಅದನ್ನೆಲ್ಲ ನಾವು ಮಾಡಿದ್ದು ನಾವು ನೋಡುವಾಗ ನಮಗೆ ತುಂಬ ಹೆಮ್ಮೆ ಅನಿಸ್ತದೆ. ಯಾಕಂತೇಳಿದರೆ ವಿಶ್ವೇಶ್ವರವರು ನಡೆದು ಬಂದ ದಾರಿ ನಮಗೆ ಏನೋ ಒಂದು ರೀತಿ ಮನಸ್ಸಿಗೆ ಖುಷಿಯನ್ನು ಕೊಡ್ತದೆ. ಆಗ ನಮಗೂ ಕೂಡ ನಾವು ಮಾಡಿದ್ದು ಕೆಲಸ ನಮಗೆ ಏನೋ ಒಂದು ರೀತಿ ನಮಗೆ ಜನರ ಒಂದು ಖುಷಿ ಸಿಗುವಂಥ ವ್ಯವಸ್ಥೆ ಈ ಒಂದು ಇಂಜಿನಿಯರ್ಸಿಗೆ ಸಿಗ್ತದೆ. ಆದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಮಗೆ ಖಂಡಿತ ತುಂಬ ನಮಗೆ ನಷ್ಟ ಇದೆ. ಯಾಕಂತೇಳಿದರೆ ಇಂಜಿನಿಯರ್ಸಿಗೆ ತುಂಬ ಅದಕ್ಕೆ ಯಾವುದೇ ರೀತಿಯಿಂದ ನಮಗೆ ಅವರು ಸೌಕರ್ಯವನ್ನು ನೀಡ್ತಾ ಇಲ್ಲ. ಆ ಬಗ್ಗೆ ನಾವು ತುಂಬ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಮಾಡಬೇಕಾಗ್ತದೆ. ಹಾಗೆ ಇನ್ನು ಮುಂದೆ ಕೂಡ ನಮ್ಮ ಈ ಒಂದು ಅಸೋಸಿಯೇಷನ್ ಒಳ್ಳೊಳ್ಳೆ ಕೆಲಸ, ಈಗಾಗಲೇ ಸಿವಿಲ್ ನಮ್ಮ ವೃತ್ತಿ ಅಲ್ಲದೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ಸಹಾಯ ಹಸ್ತವನ್ನು ನೀಡ್ತಾ ಇದ್ದೇವೆ. ಹಾಗೆ ಇನ್ನು ಮುಂದೆ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಈ ಒಂದು ಅಸೋಸಿಯೇಷನ್ ನಡೆಸ್ಕೊಂಡು ಹೋಗೋಣ. ಹಾಗೆ ನಮಗೆ ಈ ಪ್ರತಿ ವರ್ಷ ಎಲ್ಲ ಬೇರೆ ಬೇರೆ ಕಂಪನಿಯವರು ನಮಗೆ ಈ ಒಂದು ಸಹಕಾರ ಪ್ರಾಯೋಜಕತ್ವ ನೀಡ್ತಾ ಇದ್ದಾರೆ. ಅವರು ಇನ್ನು ಮುಂದೆ ಕೂಡ ನಮಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಈ ದಿನ ಶುಭವನ್ನು ಕೋರ್ತಾ ನನ್ನ ಈ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಅವರಿಗೆ ಮುಂದಿನ ಕಾರ್ಯಕ್ರಮ ನಾವೀಗ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ 2024 ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಎಲ್ಲರೂ ಗಣ್ಯ ಸೇರಿ ಇದನ್ನು ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಂಜಿನಿಯರ್ ಮಿತ್ರರೇ,
2012ರಲ್ಲಿ ಸ್ಥಾಪನೆಯಾದ ನಮ್ಮ ಸಂಸ್ಥೆ ಸಿವಿಲ್ ಇಂಜಿನಿಯರ್ ಕ್ಷೇತ್ರದೊಂದಿಗೆ ಸಾಕಷ್ಟು ಗಣನೀಯ ಸೇವೆಯನ್ನು ಮಾಡುತ್ತಾ ನಾವು ಪ್ರತಿ ತಿಂಗಳಲ್ಲಿ ಒಳ್ಳೊಳ್ಳೆಯ ಕಂಪನಿಯ ಟೆಕ್ನಿಕಲ್ ಟಾಕ್ಗಳನ್ನು ಏರ್ಪಡಿಸಿ ನಮ್ಮೆಲ್ಲ ಸದಸ್ಯರಿಗೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಯ ಬಗ್ಗೆ ಹೊಸ ಹೊಸ ಇನೋವೇಷನ್ಸ್ ಬಗ್ಗೆ ಮಾಹಿತಿಗಳನ್ನು ಕೊಡುತ್ತಾ ಆದಷ್ಟು ನಾವು ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಆದಷ್ಟು ಗಣನೀಯವಾಗಿ ಆದಷ್ಟು ಒಳ್ಳೊಳ್ಳೆಯ ಟೆಕ್ನಾಲಜಿಗಳನ್ನು ಅಳವಡಿಸ್ತಿದ್ದೇವೆ. ಕೆಲವೊಂದು ವರ್ಷದಿಂದ ನಾವು ಒಳ್ಳೆಯ ಸೇವೆಯನ್ನು ಸಿವಿಲ್ ಇಂಜಿನಿಯರ್ನ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಇದೇ ರೀತಿಯಲ್ಲಿ ನಾವು 2012ರಿಂದ ಪ್ರತಿ ಸಲ 2 ವರ್ಷಗಳಿಗೊಮ್ಮೆ ಪ್ರಥಮವಾಗಿ ನಾವು 1 ವರ್ಷ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈಗ ಕೆಲವು ವರ್ಷದಿಂದ 2 ವರ್ಷಕ್ಕೊಮ್ಮೆ ಅಧ್ಯಕ್ಷರಾಗಿ ಅವರ ತಂಡವನ್ನು ನಾವು ಚುನಾವಣೆ ಮುಖಾಂತರ ಅಲ್ಲ, ನಾವೆಲ್ಲ ಡಿಸೈಡ್ ಮಾಡಿಕೊಂಡು ಅಭಿಪ್ರಾಯ ಪಡ್ಕೊಂಡು ಸಿಲೆಕ್ಷನ್ ಮಾಡ್ತೇವೆ. ಅದರಿಂದ ಈಗ ಕಳೆದ ಸಾಲಿನ ಅಧ್ಯಕ್ಷರಾದ ಕಿರಣ್ ಉಪ್ಪೂರ್ ಅವರ ತಂಡ ಯಶಸ್ವಿಯಾಗಿ 1 ವರ್ಷವನ್ನು ಪೂರೈಸಿದೆ. 1 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ವರದಿಯನ್ನು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಗಣೇಶ್ ಶೆಟ್ಟಿ ಅವರು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇಂಜಿನಿಯರ್ಸ್ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನಮ್ಮ ಸಂಸ್ಥೆಯ ಸದಸ್ಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, 15/8/2023 ನಾವು ಇಲ್ಲಿ ಇಂಜಿನಿಯರ್ಸ್ ಡೇ ಅನ್ನು ಮಾಡಿ ನಾವು ಅಧಿಕಾರವನ್ನು ಪಡೆದುಕೊಂಡಿರ್ತೇವೆ. 14/10/2023 JSW ಪೇಂಟ್ ವತಿಯಿಂದ ನಾವು ಮೀಟಿಂಗನ್ನು ನೆರವೇರಿಸಿರ್ತೇವೆ. 27/11/2023 ಬಿರ್ಲಾ ಶಕ್ತಿ ಸಿಮೆಂಟ್ ಇವರ ಒಂದು ಸಹಯೋಗದೊಂದಿಗೆ ನಾವು ಇಂಜಿನಿಯರ್ಸ್ ಮೀಟನ್ನು ನೆರವೇರಿಸುತ್ತಿದ್ದೇವೆ. 21/12/2023 ನ್ಯಾಚುರಲ್ ಗ್ರಾನೈಟ್ ಅವರ ಸಹಭಾಗಿತ್ವದಲ್ಲಿ ನಾವು ಮೀಟಿಂಗನ್ನು ನೆರವೇರಿಸಿರ್ತೇವೆ. 23/1/24 ಅಲ್ಟ್ರಾಟೆಕ್ ಸಿಮೆಂಟ್ ಅವರ ಸಹಭಾಗಿತ್ವದಲ್ಲಿ ನಾವು ಮೀಟಿಂಗನ್ನು ನೆರವೇರಿಸಿರ್ತೇವೆ. 7/2/2024 ದಾಲ್ಮಿಯಾ ಸಿಮೆಂಟ್ ಕಂಪನಿಯವರ ಸಹಭಾಗಿತ್ವದಲ್ಲಿ ಸಹ ನಾವು ಕಾರ್ಯಕ್ರಮವನ್ನು ಇದೇ ಸಭಾಂಗಣದಲ್ಲಿ ನೆರವೇರಿಸುತ್ತೇವೆ. 21/3/24 ಗೋಡ್ರೇಜ್ ಇಂಟೀರಿಯರ್ ಆ್ಯಂಡ್ ಕಿಚನ್ ಇವರ ವತಿಯಿಂದ ಮೀಟಿಂಗನ್ನು ಸಹ ನಾವು ನೆರವೇರಿಸಿರ್ತೇವೆ. ಏಪ್ರಿಲ್ ತಿಂಗಳಲ್ಲಿ ಚುನಾವಣೆಯ ನೀತಿ ಸಂಹಿತೆ ಇರೋ ಕಾರಣ ಮೀಟಿಂಗನ್ನು ಮಾಡಿರುವುದಿಲ್ಲ. 30/5/2024 ಶ್ರೀಧರ್ ಬಂಡಾರವರ ಹುಟ್ಟಿದ ಹಬ್ಬದ ದಿನದ ಪ್ರಯುಕ್ತವಾಗಿ ಅವರ ನೇತೃತ್ವದಲ್ಲಿ ನಾವು ಇಂಜಿನಿಯರ್ಸ್ ಮೀಟನ್ನು ಇದೇ ಸಭಾಂಗಣದಲ್ಲಿ ಆಚರಿಸುತ್ತೇವೆ. 28/6/2024 ಲೂಯಿಸ್ ಹಾರ್ಡ್ವೇರ್ ವತಿಯಿಂದ ಇಂಜಿನಿಯರ್ಸ್ ಮೀಟನ್ನು ಮಾಡಿರುತ್ತೇವೆ. 18/7/24 ಸಾಗರ್ ಸಿರಮಿಕ್ ವತಿಯಿಂದ ನಾವು ಇಂಜಿನಿಯರ್ಸ್ ಮೀಟನ್ನು ಮಾಡಿರುತ್ತೇವೆ. 23/8/24 ಸ್ಟವಿಸ್ತಾ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ವತಿಯಿಂದ ನಾವು ಇಂಜಿನಿಯರ್ಸ್ ಮೀಟನ್ನು ಇದೇ ಸಭಾಂಗಣದಲ್ಲಿ ನೆರವೇರಿಸುತ್ತೇವೆ. ಇಷ್ಟೊಂದು ಕಾರ್ಯಕ್ರಮಗಳಿಗೆ ನಮ್ಮ ಎಲ್ಲ ಮಿತ್ರರು ತುಂಬ ಸಹಕರಿಸಿರುತ್ತೀವಿ. ನನ್ನ ವರದಿ ವಚನವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯದರ್ಶಿಯಾದ ಗಣೇಶ್ ಶೆಟ್ಟಿ ಅವರಿಗೆ. ಮಿತ್ರರೇ, ನಮ್ಮ ಸಂಸ್ಥೆಗೆ ನೂತನವಾಗಿ ಸೇರ್ಪಡೆಗೊಳ್ಳಲು ಹಲವಾರು ಸದಸ್ಯರು ಇಚ್ಛಿಸಿದ್ದಾರೆ. ಆ ಪೈಕಿ ಕೆಲವು ಸದಸ್ಯರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಆಯ್ಕೆಗೊಂಡ ಸದಸ್ಯರ ವಿವರಗಳನ್ನು ನಮ್ಮ ಸಂಸ್ಥೆಯ ಮಾಜಿ ಕಾರ್ಯದರ್ಶಿಯಾದ ಗಣೇಶ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಬ್ರಹ್ಮರ ರೋಟರಿ ರಾಯಲ್ನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅವರು ನೂತನ ಸದಸ್ಯರ ಪರಿಚಯವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಾಣೇಶ್ ದೇವಾಡಿಗ ಇವರು ದಿನಾಂಕ 23/7/1993 ಶ್ರೀಯುತ ಚಂದ್ರಶೇಖರ್ ಡಿ ಮೊಯ್ಲಿ ಹಾಗೂ ಶ್ರೀಮತಿ ಹೇಮಾವತಿ ದಂಪತಿಗಳ ದ್ವಿತೀಯ ಪುತ್ರರಾಗಿ ಜನಿಸಿರುತ್ತಾರೆ. ಮೂಡಬಿದಿರೆಯ ನಿವಾಸಿಯಾಗಿರುವ ಇವರು ಪ್ರಸ್ತುತ ಬ್ರಹ್ಮಾವರದಲ್ಲಿ ನೆಲೆಸಿರುತ್ತಾರೆ. ಸಿವಿಲ್ ಡಿಪ್ಲೊಮಾ ಪದವಿಯನ್ನು SNM ಪಾಲಿಟೆಕ್ನಿಕ್ ಮೂಡಬಿದ್ರೆ ಹಾಗೂ ಇಂಜಿನಿಯರಿಂಗ್ ಪದವಿಯನ್ನು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು ಇಲ್ಲಿ ಪಡೆದಿರುತ್ತಾರೆ. ಇಂಜಿನಿಯರ್ ಶ್ರೀಧರ್ ಭಂಡಾರಿ ಇವರ ಸಂಸ್ಥೆಯಲ್ಲಿ 4 ವರ್ಷಗಳ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ನಂದಿ ಕನ್ಸ್ಟ್ರಕ್ಷನ್ಸ್ ಎಂಬ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಇವರೇ ಇಂಜಿನಿಯರ್ ಪ್ರಾಣೇಶ್ ದೇವಾಡಿಗ. ವೆಲ್ಕಮ್.
ಸಂಸ್ಥೆ ಅಧ್ಯಕ್ಷರಿಂದ ಶಾಲನ್ನು ಪಡೆದು ಅಧಿಕೃತವಾಗಿ ಸಂಸ್ಥೆಗೆ ಸದಸ್ಯರಾಗಿ ಸೇರಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಅಭಿನಂದನೆಗಳು ಪ್ರಾಣೇಶ್ ದೇವಡಿಗೆ ಅವರಿಗೆ. ಅವರಿಗೆ ಇಂಜಿನಿಯರ್ ಮಿತ್ರರಾದ ದೇವರಾಜ್ ಅವರು ಅವರ ಪರಿಚಯವನ್ನು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ವಿನಯ್ ಹೆಗ್ಡೆ ಇವರು ತಾರೀಕು 12/6/1995 ಶ್ರೀ ಉದಯ ಹೆಗ್ಡೆ ಹಾಗೂ ಶ್ರೀಮತಿ ಜಯಂತಿ ದಂಪತಿಗಳ ಇವರ ಮೊದಲನೆಯ ಪುತ್ರನಾಗಿ ಜನಿಸಿರುತ್ತಾರೆ. ಪ್ರಸ್ತುತ ಇವರು ಕಾಡೂರಿನಲ್ಲಿ ನೆಲೆಸಿರುತ್ತಾರೆ. ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನು ಸಾಕೇತ್ ವಿದ್ಯಾಮಂದಿರ ಸ್ಕೂಲ್ ಮುಂಬೈ ಇಲ್ಲಿ ಪಡೆದು ಸಿವಿಲ್ ಡಿಪ್ಲೊಮಾವನ್ನು ಡಾಕ್ಟರ್ ಟಿಎಂಎ ಪೈ ಪಾಲಿಟೆಕ್ನಿಕ್ ಮಣಿಪಾಲದಲ್ಲಿ ಮುಗಿಸಿರುತ್ತಾರೆ. ನಂತರ AMIL ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮುಂಬೈಯಲ್ಲಿ 3 ವರ್ಷಗಳ ಅಂಡರ್ ಮೆಟ್ರೋ ಪ್ರಾಜೆಕ್ಟ್ನಲ್ಲಿ ತರಬೇತಿ ಪಡೆದು ನಂತರ ಪರಮ ಕನ್ಸಲ್ಟೆಂಟ್ ಬ್ರಹ್ಮಾವರದಲ್ಲಿ 3 ವರ್ಷಗಳ ತರಬೇತಿಯನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರು ಶ್ರೀ ಬಾಲಾಜಿ ಕನ್ಸ್ಟ್ರಕ್ಷನ್ ಎನ್ನುವ ಸಂಸ್ಥೆ ಬಾರ್ಕೂರಿನಲ್ಲಿ ಆರಂಭಿಸಿ ಆಸುಪಾಸಿನ ಕಟ್ಟಡ ಕಾಮಗಾರಿ ಕೆಲಸಗಳನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ. ವಿನಯ್ ಹೆಗ್ಡೆ ಅವರು ವೇದಿಕೆಗೆ ಬಂದು ಶಾಲನ್ನು ಪಡೆಯುವುದರ ಮುಖಾಂತರ ಸಂಸ್ಥೆಯ ಅಧಿಕೃತ ಸದಸ್ಯರಾಗಿ ಸೇರ್ಪಡೆಗೊಂಡಿದ್ದಾರೆ. ಅಭಿನಂದನೆಗಳು ವಿನಯ್ ಹೆಗ್ಡೆ ಅವರಿಗೆ. ಮುಂದಿನ ಸದಸ್ಯ ಚೇತನ್ ಅವರನ್ನು ನಾಗರಾಜ್ ನೆವರಿಯವರು ಪರಿಚಯ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಗಣ್ಯರೇ ಹಾಗೂ ಇಂಜಿನಿಯರ್ ಮಿತ್ರರೇ, ಎಲ್ಲರಿಗೂ ಇಂಜಿನಿಯರ್ ದಿನದ ಶುಭಾಶಯಗಳು. ಈ ದಿನ ನಮ್ಮ ಸಂಸ್ಥೆಗೆ ಸೇರಲಿರುವ ಹೊಸ ಸದಸ್ಯರು ಚೇತನ್ ಇವರು ಸಾಲಿಗ್ರಾಮದವರು. ಇವರ ತಂದೆಯ ಹೆಸರು ವಿಶ್ವನಾಥ್ ಜತ್ತನ್, ನಮ್ಮ ಪರಿಸರದಲ್ಲಿ ಬ್ಲೇಸ್ ಟೈಲರ್ ಅಂದಲೇ ಹೆಸರು ಪಡೆದವರು. ಇವರ ತಾಯಿಯ ಹೆಸರು ಗೀತಾ. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನಮ್ಮ ಸಾಲಿಗ್ರಾಮದ ಕಾರ್ಕಳದಲ್ಲಿ ಪಡೆದಿರುತ್ತಾರೆ. ಹೈಸ್ಕೂಲ್ ಮತ್ತು PUC ವಿದ್ಯಾಭ್ಯಾಸವನ್ನು ಕೋಟದ ವಿವೇಕ ವಿದ್ಯಾಸಂಸ್ಥೆಯಲ್ಲಿ ಪಡೆದಿರುತ್ತಾರೆ. ನಂತರ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಇದನ್ನು ಸುಳ್ಯದ KVG ಪಾಲಿಟೆಕ್ನಿಕ್ನಲ್ಲಿ ಪಡೆದು ನಂತರ ಇವರು AG ಅಸೋಸಿಯೇಟ್ಸ್ ಉಡುಪಿಯಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ, ಸೈಟ್ ಇಂಜಿನಿಯರ್ ಆಗಿ. ನಂತರ ಬೆಂಗಳೂರಿನ ಮಹಾಜನ್ ಅಸೋಸಿಯೇಟ್ಸ್ ಇಲ್ಲಿ ಕೂಡ ಡ್ರಾಫ್ಟ್ಸ್ಮನ್ ಆಗಿ ಸೇವೆ ಸಲ್ಲಿಸಿದ್ದು, ಸದ್ಯ ಇವರು ಸಾಲಿಗ್ರಾಮದಲ್ಲಿ ಬ್ಲೇಸ್ ಅಸೋಸಿಯೇಟ್ಸ್ ಎನ್ನುವ ಆಫೀಸನ್ನು ನಡೆಸಿಕೊಂಡು ಪರಿಸರದಲ್ಲಿ ಒಬ್ಬ ಉತ್ತಮ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇವರು ನಮ್ಮ ಸಂಸ್ಥೆಗೆ ಹೊಸ ಸದಸ್ಯರಾಗಿ ಸೇರ್ಪಡೆಗೊಳ್ತಾ ಇದ್ದಾರೆ. ಅಧ್ಯಕ್ಷರು ಇವರಿಗೆ ಶಾಲನ್ನು ಹಾಕಿ ನಮ್ಮ ಸಂಸ್ಥೆಗೆ ಸೇರಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಚೇತನ್ ಅವರಿಗೆ ವೇದಿಕೆಗೆ ಬಂದು ಶಾಲನ್ನು ಪಡೆಯುವುದರ ಮುಖಾಂತರ ಅಧಿಕೃತವಾಗಿ ಸಂಸ್ಥೆಗೆ ಸೇರ್ಪಡೆಗೊಂಡಿದ್ದಕ್ಕೆ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಎಲ್ಲರೂ ಹೊಸದಾಗಿ ಸೇರ್ಪಡೆಯಾದ ಸದಸ್ಯರಿಗೆ ಒಂದು ಕಿವಿ ಮಾತು, ಆದಷ್ಟು ಎಲ್ಲ ಮೀಟಿಂಗಿಗೆ ಜಾಯಿನ್ ಆಗಬೇಕು. ಖಾಲಿ ಸದಸ್ಯತ್ವವನ್ನು ಪಡೆದ ಸಾಲದು, ನೀವೆಲ್ಲರೂ ಒಟ್ಟಾಗಿ ಅಸೋಸಿಯೇಷನ್ ಮುಖಾಂತರ ಮಾಡುವ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ಬರಬೇಕು. ಈ ಸಲ ನಾವು ನಿಮ್ಮನ್ನು ಸೇರ್ಪಡೆಗೊಳಿಸುವಾಗ ಪ್ರತಿಯೊಂದೊಬ್ಬರ ಸದಸ್ಯರಿಗೆ ಒಬ್ಬೊಬ್ಬ ಇಂಟ್ರಡ್ಯೂಸರ್ ಅಂತ ಹಾಕಿದ್ದೇವೆ. ಯಾಕಂತ ಹೇಳಿದರೆ ಯಾರ ಮುಖಾಂತರ ಅವರು ಸೇರ್ಪಡೆ ಆಗಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ತುಂಬ ಸದಸ್ಯರ ಸೇರ್ಪಡೆ ಇತ್ತು. ಅದರಲ್ಲಿ ನಾವು 3 ಜನ ಸೆಲೆಕ್ಷನ್ ಮಾಡಿದ್ದೇವೆ. ಹಾಗಾಗಿ ನಿಮಗೂ ಸಹ ಜವಾಬ್ದಾರಿ ಇದೆ, ನಿಮ್ಮನ್ನು ಸೇರಿಸಿದವರಿಗೂ ಸಹ ಜವಾಬ್ದಾರಿ ಉಂಟು. ಹಾಗಾಗಿ ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನೀವು ನಿಭಾಯಿಸಬೇಕಂತ ನಿಮ್ಮಲ್ಲಿ ಹೇಳ್ತಾ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ನೀವು ಜಾಯ್ನ್ ಆಗಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಮುಂದಿನ ಹಂತ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಚೀಫ್ ಗೆಸ್ಟ್ ಆಗಿ ಬಂದವರು ನಮ್ಮವರೇ, ಬ್ರಹ್ಮಾವರ ಪರಿಸರದ ಉದ್ಯಮಿ ಸಿವಿಲ್ ಇಂಜಿನಿಯರ್ ದಿನೇಶ್ ಭಟ್ ಅವರು. ದಿನೇಶ್ ಭಟ್ ಅವರ ಬಗ್ಗೆ ಹೆಚ್ಚಿಗೆ ಎಲ್ರಿಗೂ ಗೊತ್ತಿದೆ. ಸರಳ ಸ್ವಭಾವದ ವ್ಯಕ್ತಿ. ಅವರ ಕ್ವಾಲಿಫಿಕೇಷನ್ ನಾನೀಗ ಹೇಳ್ತೇನೆ. ಸ್ವಲ್ಪ ತುಂಬ ಬಯೋಡೇಟಾ ಉಂಟು, ಅವ್ರದ್ದು ಲಾಂಗ್ ಉಂಟು, ಅದನ್ನು ಅಷ್ಟು ಹೇಳೋದಿಲ್ಲ, ಸಿಂಪಲ್ಲಾಗಿ ನಾನು ಹೇಳ್ತೇನೆ. ಅವರು 1983ರಲ್ಲಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ.
ಕಾರವಾರದಲ್ಲಿ. ಅದರ ನಂತರ BE ಸಿವಿಲ್ ಇಂಜಿನಿಯರಿಂಗನ್ನು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ದಾರೆ 1988ರಲ್ಲಿ. ಅದರ ನಂತರ ME ಸಿವಿಲ್ ಇಂಜಿನಿಯರಿಂಗನ್ನು ಬ್ಯಾಂಗ್ಳೂರಿನಲ್ಲಿ ಮಾಡಿದ್ದಾರೆ. ಅದರ ನಂತರ MS ಸಿವಿಲ್ ಇಂಜಿನಿಯರಿಂಗನ್ನು ಅಮೆರಿಕದಲ್ಲಿ ಒಕ್ಲಹೋಮಾದಲ್ಲಿ ಮಾಡಿದ್ದಾರೆ. ಇಷ್ಟೊಂದು ಕ್ವಾಲಿಫಿಕೇಷನ್ ಅವರು ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ಮುಖಾಂತರ ಸ್ಟಾರ್ಟ್ ಮಾಡಿ ಈ ಒಂದು ಎತ್ತರಕ್ಕೆ ಹೋಗಿದ್ದಾರೆ. ಅದರ ನಂತರ ಇಷ್ಟೊಂದು ಎಜುಕೇಷನನ್ನು ಪಡೆದವರು ಅಮೆರಿಕದಲ್ಲಿ ಒಂದು 10-20 ಸಂಸ್ಥೆಯಲ್ಲಿ ಒಳ್ಳೊಳ್ಳೆ ಪೋಸ್ಟಲ್ಲಿ ಹುದ್ದೆಯಲ್ಲಿದ್ದಾರೆ. ಪ್ರಥಮವಾಗಿ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಪಾರ್ಟ್ನರ್ ಎಂಡೆವರ್ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್, ಹಾಗೆ ಎಂಡೆವರ್ ಸರ್ವಿಸಸ್ ಬ್ರಹ್ಮಾವರ, ಹಾಗೆ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಪಾರ್ಟ್ನರ್ B&T ಇಂಜಿನಿಯರಿಂಗ್ ವರ್ಕ್ ತುಲ್ಸಾ ಅಮೆರಿಕಾ, ಹಾಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆ್ಯಂಡ್ ಸ್ಟ್ರಕ್ಚರಲ್ ಇಂಜಿನಿಯರ್ ಅವರು ಸಹ ಅಲ್ಲಿ ಸಹ ಅಮೆರಿಕದಲ್ಲಿ ವರ್ಕ್ ಮಾಡಿದ್ದಾರೆ. ಹಾಗೆ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ತುಂಬ ಸಂಸ್ಥೆಯಲ್ಲಿ ವರ್ಕ್ ಮಾಡಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡಿದ್ದಾರೆ. ತುಂಬ ಡಿಟೇಲ್ ಉಂಟು, ಅದನ್ನು ನಾನಿಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ತುಂಬ ವರ್ಕ್ ಮಾಡಿದ್ದಾರೆ. ಹಾಗೆ ಅಷ್ಟೇ ಒಂದು ಸರಳ ಸ್ವಭಾವದ ವ್ಯಕ್ತಿ. ಬ್ರಹ್ಮಾವರದಲ್ಲಿ ನನಗೆ ಗೊತ್ತಿದ್ದಾಗೆ ಸಾಧಾರಣ ಒಂದು 150ರಿಂದ 200 ಜನ ಇಂಜಿನಿಯರ್ಸಿಗೆ ಅವರು ವರ್ಕನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ. ಸ್ಟ್ರಕ್ಚರಲ್ ಡಿಸೈನ್ಸಲ್ಲೆಲ್ಲ ಇರೋರು ನಮ್ಮ ಸಿವಿಲ್ ಇಂಜಿನಿಯರ್ಸ್ ಜಾಸ್ತಿ ಇರುವಂಥದ್ದು ಇದ್ದವರು. ಹಾಗಾಗಿ ತುಂಬ ಜನ ವರ್ಕರ್ಸಿಗೆ ವರ್ಕ್ ಕೊಟ್ಟಿದ್ದಾರೆ. ಹಾಗೆ ಸೋಷಿಯಲ್ ವರ್ಕಲ್ಲಿ ಸಹ ತುಂಬ ಇದ್ದಾರೆ ಅವರು. ಯಾಕಂದರೆ ಅವರು ಯಾರು ಹೇಳೋದಿಲ್ಲ, ಯಾರ ಹತ್ರ ಸಹ ಏನು ವರ್ಕ್ ಸೋಷಿಯಲ್ ವರ್ಕ್ ಮಾಡಿದಂತೆ ಪ್ರಚಾರಕ್ಕೆ ಬರೋದಿಲ್ಲ ಅವರು. ವೇದಿಕೆಗೆ ನಾವು ಕರೆದಾಗ ಹೇಳಿದರು ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿದರು. ಭಾಳ ಸಿಂಪಲ್ ವ್ಯಕ್ತಿ. ನಾವು ಒಂದು 7-8 ವರ್ಷ ಹಿಂದ್ಗಡೆ ವಸಂತ ಶೆಟ್ಟಿ ಹೇಳಿದರು, ನಿಮ್ಮ ಒಂದು ಎಂಡೆವರ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡಿಂದ ನಾವೊಂದು ಇಂಡಿಪೆಂಡೆನ್ಸ್ ಕಪ್ ಒಂದು ಯಶಸ್ವಿಯಾಗಿ ಒಂದು 3-4 ವರ್ಷ ಅವರ ನೇತೃತ್ವದಲ್ಲಿ ಆಗಿತ್ತು. ಭಾಳಷ್ಟು ಖರ್ಚು ಮಾಡಿದ್ದಾರೆ ಆ ಟೈಮಲ್ಲಿ. ನಾವು ಅಸೋಸಿಯೇಷನ್ ಮುಖಾಂತರ DC11 ಇತ್ತು, SB11 ಇತ್ತು, ಲಾಯರ್ಸ್ 11 ಇತ್ತು. ಹಾಗೆ ನಾವು ಅಸೋಸಿಯೇಷನ್ ಮುಖಾಂತರ ಇಂಜಿನಿಯರ್ಸ್ 11 ನಾವು ಮಾಡಿ ಒಂದು 2-3 ಟೂರ್ನಮೆಂಟಿಗೆ ಅಲ್ಲಿ ಹೋಗಿದ್ದೇವೆ. ಅವರ ನೇತೃತ್ವದಲ್ಲಿ ಆದ ಒಂದು ಟೂರ್ನಮೆಂಟಿಗೆ ಅದರಲ್ಲಿ ಜಾಯ್ನ್ ಆಗಿದ್ದೇವೆ. ವಸಂತ ಶೆಟ್ಟಿ ಹೇಳಿದರು, ನೀವು ಕೊಟ್ಟ ಟಿ ಶರ್ಟ್ ಇನ್ನುಂಟು ಮಾತ್ರ ಅಂತ ಹೇಳಿದರು. ಹಾಗೆ ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನ ಸಕ್ರಿಯ ಸದಸ್ಯರು. ಹಾಗೆ ಈ ಭಾಗದಲ್ಲಿ ಕೆಲವೊಂದು ದೇವಸ್ಥಾನಗಳನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಓರ್ವ ಉತ್ತಮ, ಇಷ್ಟೊಂದು ಕ್ವಾಲಿಫಿಕೇಷನ್ ಇದ್ದರೂ ಓರ್ವ ಉತ್ತಮ ಕೃಷಿಕ. ಯಾಕಂತ ಹೇಳಿದರೆ ಅವರು ಸ್ವಂತ ಕೃಷಿಯನ್ನು ಬೆಳೆದು ಮನೆಯಲ್ಲಿ ಅಕ್ಕಿ ಎಲ್ಲ ಮಾಡಿ ಅದೆಲ್ಲ ಹ್ಯಾಬಿಟ್ ಉಂಟು ಅವರಿಗೆ. ಹಾಗೆ ತುಂಬ ಸಿಂಪಲ್ ಬಾಟಮ್ ಟು ಅರ್ತ್. ಹಾಗೆ ಅವರು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ತುಂಬ ಖುಷಿ ಅವರು ಬಂದದ್ದು. ಯಾಕಂತ ಹೇಳಿದರೆ ಅವರು ನಾನು ಬರೋದಿಲ್ಲ ಮಾರ್ರೆ ಅಂತ ಹೇಳಿದ್ರು. ಇಲ್ಲ, ನೀವು ಬರಲೇಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಂಸ್ಥೆಯ ಒಂದು ಗೌರವ ಸದಸ್ಯರು ಅವರು ಆಗಬೇಕಂತ ಅವರು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾನೆ. ಅವರ ಮಕ್ಕಳಿಬ್ಬರು ಸಿವಿಲ್ ಇಂಜಿನಿಯರ್ಸ್ ಆಗಿದ್ದಾರೆ. ಅವರನ್ನು ಸಹ ನಮ್ಮ ಸಂಸ್ಥೆಗೆ ಒಂದು ಸದಸ್ಯರಾಗಿ ಸೇರ್ಪಡೆಗೊಳಿಸಿ ನೀವು ನಮ್ಮೊಂದಿಗೆ ಇರಬೇಕು. ನಾವು ಮುಂದಿನ ಹೆಜ್ಜೆ ಇಡಲಿಕ್ಕೆ ನಿಮ್ಮಂಥ ಹಿರಿಯರ ಸಹಕಾರ ನಮಗೆ ಬೇಕಂತ ಹೇಳ್ತಾ, ನಿಮ್ಮನ್ನು ಈ ಒಂದು ಅಸೋಸಿಯೇಷನ್ನ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಇಂಜಿನಿಯರ್ ಮಿತ್ರರ ಪರವಾಗಿ ನಿಮ್ಮನ್ನು ಸನ್ಮಾನಗೊಳಿಸಲಿಕ್ಕಿದ್ದೇವೆ. ತಾವು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಶಸ್ಸು ಸಾಗಲಿ. ದೇವರು ನಿಮಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಡಲಿ. ಹಲವಾರು ಇಂಜಿನಿಯರ್ಸಿಗೆ ನೀವು ಇನ್ನೂ ಉದ್ಯೋಗವನ್ನು ಕೊಡುವಂತಾಗಲಿ ಅಂತ ಹಾರೈಸುತ್ತಾ ವೇದಿಕೆಯನ್ನು ಉದ್ದೇಶಿಸಿ 2 ಮಾತನ್ನು ನೀವು ಆಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. Respected dignitaries on the dais of the dais, and my dear civil engineer friends, first of all, happy Engineers Day to all of you. Like my good friend Pramod Shetty mentioned, usually I don't go for any public speaking events because I'm not good at it. So whenever I'm in a situation like this, I use a management principle called KISS principle. It is nothing but keeping it simple and stupid. So usually I change it a little bit and change it to keeping it simple and short.
So I won't keep you waiting for too long. Engineers Day is, as we already know, it's commemorating birth of Sir M. Visvesvaraya. Sir M. Visvesvaraya is very close to my heart. He was my role model, and I think all civil engineers should have somebody like Visvesvaraya as a role model. It's probably, like mentioned already, it's probably impossible to emulate some of the things that he has done, but we can at least try to follow some of the principles he lived with. I think he was born in Mudenhalli in 1861, and his aim stands not for Mudenhalli, but his ancestral last name Mokshagundam. I think his parents moved to Mysore, now Karnataka, in search of patronage from the king before Sir M. Visvesvaraya's birth, and he was born in 61, and he completed his high school in Chikbalapura district, now Chikbalapura district. I think it wasn't a district back then. And I was lucky to visit both the places. During our college visit to Nandi Hills, Mudenhalli is right on the foothills of Nandi Hills. And a friend of ours from Chikbalapur, he took us to the high school, and later on a project, I had to visit Chikbalapur a few times, and every time I was passing through that high school, it was a thrilling moment for me, just to see that high school. And after his high school, I think Sir M. Visvesvaraya finished his BSc from Bangalore and moved to Pune Engineering College. It was one of the earlier engineering institutions in India. He did his diploma in civil engineering. Like many of us, he started off with a diploma, and just with that degree, he has achieved what he has achieved. I mean, some of his projects or work has touched most of South Indian states. Of course, his contribution to Karnataka is really immense. Also, he has contributed to a lot of cities in Pune, Mumbai. Also, he has worked on different projects in Hyderabad. As far as I know, this Engineers Day is celebrated in 3 countries. Of course, India, Sri Lanka celebrates on the same day, and the third one is Tanzania. I don't know why Sri Lanka and Tanzania are celebrating this on this day. I really don't know if it has to do with Sir M. Visvesvaraya. It could be, because he has advised some projects as far as Yemen. So he was well known. And most noted contribution of Sir M. Visvesvaraya was automatic crust gate, which was used in KRS, and probably before that it was used somewhere else. But after that, it was used in many developed countries, and the proof of his intelligence is even today, those gates are working like charm. It's really nobody else could have come up with something like that way back then, almost 150 years ago. That's pretty much what I have. I want to leave with a couple of things for all of us to think about. One is a lot of engineering institutions are closing down civil engineering. I'm sure some of you are aware of it. The reasons could be more than one. They do need, infrastructure-wise, civil engineering is not
easy to keep running because they need same number of professors, and number of students have decreased in recent year. So economically, it is probably not a good thing for institutions to keep them civil engineering, and even they are talking about mechanical and other branches closing down. So it is a two-edged sword, I think. We may have a scarcity of civil engineers for a lot of our projects, but at the same time, those who are already established, like most of us here, it may be an opportunity for us to do more business. Second thing is, this is a common problem in most of residential building construction, which is budget. See, as most of you have experienced, most of the time owner comes up with a budget, and engineer gives him an estimate, and they start off with that budget. But by the time it is finished in 6 months or a year, the cost usually goes beyond that. And a lot of times it's a problem for the owner as well as for the contractor or engineer. As engineers, I think it's our responsibility to let owner know, and most of the time it is because of the changes owner wants implemented in the project. But we have to let him know that the budget is going to go over his estimated budget. And because of this, I think those who involve in work towards the end of the project, they get a difficulty in getting paid, and unnecessarily project will be delayed or unnecessary conflicts. So we have to keep that in mind. I want to thank my good friend Pramod Shetty and all the office bearers of ACCE, Association of Consulting Civil Engineers, as well as all the members for giving me this opportunity to be with you. And I want to wish all of you all the very best. Jai Hind. ಸುಂದರವಾಗಿ ಕೆಲವೊಂದು ಸಲಹೆ ಅವರ ಅನುಭವವನ್ನು ನಮಗೆ ಹೇಳಿದ್ದಾರೆ. ದಿನೇಶ್ ಭಟ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಈ ನಿಟ್ಟಿನಲ್ಲಿ SLCಯಲ್ಲಿ ಹಾಗೂ PUCಯಲ್ಲಿ 85% ಎಬೋವ್ ಮಾರ್ಕ್ ಪಡೆದ ಎಂಜಿನಿಯರ್ ಮಿತ್ರರ ಮಕ್ಕಳಿಗೆ ನಾವೊಂದು ಪುರಸ್ಕಾರ ಮಾಡಲಿಕ್ಕಿದ್ದೇವೆ. ಆ ನಿಟ್ಟಿನಲ್ಲಿ ಅದರ ಪರಿಚಯವನ್ನು ಇಂಜಿನಿಯರ್ ಮಿತ್ರರಾದ ನಾಗರಾಜ ಸ್ವಾಮೀಜಿಯವರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಎಲ್ಲರಿಗೆ ನಮಸ್ಕಾರ. ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ಇಂಜಿನಿಯರ್ಸ್ ಡೇ. ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ. ಸೆಕೆಂಡ್ PUCಯಲ್ಲಿ 85%ಗಿಂತ ಅಧಿಕ ಅಂಕ ಪಡೆದ ನಮ್ಮ ಅಸೋಸಿಯೇಷನ್ನ ಇಂಜಿನಿಯರ್ಸ್ನವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವುದು. ಮೊದಲನೆಯರಾಗಿ ಸಿರಿ ಚಂದನ ನಾಯರಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಲಿತ ಶಾಲೆ ವಿದ್ಯೋದಯ PU ಕಾಲೇಜ್ ಉಡುಪಿ. ತಂದೆ ಇಂಜಿನಿಯರ್ ಚಂದ್ರಶೇಖರ್ M, ತಾಯಿ ದೇವಕಿ, ಸ್ಥಳ ಮಟ್ಪಾಡಿ. ಪಾಲಕರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ನ ಅಧ್ಯಕ್ಷರು, ಕಾರ್ಯದರ್ಶಿ ಸೇರಿ ಪ್ರತಿಭಾ ಪುರಸ್ಕಾರ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಇನ್ನೊಬ್ಬರು RNS ಭಂಡಾರಿ, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಇವರು ಕಲಿತ ಶಾಲೆ ವಿದ್ಯೋದಯ PU ಕಾಲೇಜ್ ಉಡುಪಿ. ಇವರ ತಂದೆ ಇಂಜಿನಿಯರ್ ಶ್ರೀಧರ್ ಭಂಡಾರಿ, ತಾಯಿ ಪ್ರೀತಿ ಭಂಡಾರಿ, ಸ್ಥಳ ಬ್ರಹ್ಮಾವರ. ಇವರು ಕೂಡ ಪಾಲಕರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ.
ಇವರಿಬ್ಬರನ್ನು ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷರು ಕಾರ್ಯದರ್ಶಿ ಸೇರಿ ಪ್ರತಿಭಾ ಪುರಸ್ಕಾರ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಇವರಿಗೆ PUCಯಲ್ಲಿ 85% ಮೇಲೆ ತೆಗೆದ ನಮ್ಮ ಇಂಜಿನಿಯರ್ ಮಿತ್ರರ ಮಕ್ಕಳು, ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನಾವು ಅಸೋಸಿಯೇಷನ್ ಮುಖಾಂತರ ಅವರನ್ನು ಗುರುತಿಸಿ ಸನ್ಮಾನ ಮಾಡಲಿಕ್ಕಿದ್ದೇವೆ. SLCಯಲ್ಲಿ ಇಂಜಿನಿಯರ್ಸ್ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನಾನು SSLCಯಲ್ಲಿ 85% ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಅವರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಅಭಿನವ್ ಐತಾಳ್ ಜಿ, ತಂದೆ ಜಿ ಇಂಜಿನಿಯರ್ ಜಿ ಕೃಷ್ಣಮೂರ್ತಿ ಐತಾಳ್, ತಾಯಿ ಶ್ವೇತಾ ಐತಾಳ್, ಹುಟ್ಟಿದ ಊರು ಗುಣ್ಮಿ, ಶಾಲೆ ಕೋಟ ವಿವೇಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ದಯವಿಟ್ಟು ಕೃಷ್ಣಮೂರ್ತಿ ಐತಾಳರು ವೇದಿಕೆಗೆ ಬರಬೇಕು. ಇನ್ನೊಬ್ಬರು ತನ್ವಿ ಕಾಂಚನ್, ದಯವಿಟ್ಟು ವೇದಿಕೆಗೆ ಬರಬೇಕು. ತಂದೆ ನಾಗೇಶ್ MK, ತಾಯಿ ಸುಜಾತ, ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರ, ಹುಟ್ಟಿದ ಸ್ಥಳ ಬ್ರಹ್ಮಾವರ. ಇವರನ್ನು ನಮ್ಮ ಅತಿಥಿಗಳು ಸನ್ಮಾನಿಸಬೇಕು ಹಾಗೂ ಇವರಿಗೆ ಶ್ರೀ ದೇವರು ಇನ್ನೂ ಉತ್ತಮ ಆರೋಗ್ಯವನ್ನು ಹಾಗೂ ವಿದ್ಯೆಯನ್ನು ನೀಡುವ ಒಂದು ಶಕ್ತಿ ನೀಡಲಿ ಅಂತೇಳಿ ಹೇಳ್ತಾ ಧನ್ಯವಾದಗಳು. SLCಯಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗೆದ ಮಕ್ಕಳು, ಇವರ ಉಜ್ವಲ ಭವಿಷ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಮುಂದಿನ ವಿದ್ಯಾರ್ಥಿ ಜೀವನ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ನಮ್ಮ ಸಂಸ್ಥೆಯಿಂದ ಅವರನ್ನು ಗೌರವಿಸುತ್ತಿದ್ದೇವೆ. ಇವತ್ತಿನ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಮೆಲ್ವಿನ್ ಅಲ್ಮೇಡ್ ಅವರು ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಇವತ್ತಿನ ನಮ್ಮ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮದ ಫೋಟೋಸನ್ನು ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿ, ಅದನ್ನು ಅಪ್ಲೋಡ್ ಮಾಡಿದ ಒಂದು ಟೈಮಿಂಗ್ ಕೊಡ್ತಾರೆ ಅವರು. ಇವಾಗ ಎಲ್ಲರೂ ಅಪ್ಲೋಡ್ ಮಾಡಿ ಇವತ್ತಿನ ಈ ಒಂದು ಇಂಜಿನಿಯರ್ಸ್ ಡೇ ಯಾವುದಾದ್ರೂ ಒಂದು ಫೋಟೋ, ಯಾವ ಫೋಟೋ ಸಹ ಆಗ್ಬೋದು, ವೇದಿಕೆಯಲ್ಲಿದ್ದ ಫೋಟೋ, ಗೆಸ್ಟ್ಗಳ ಫೋಟೋ ಅಥವಾ ಕ್ರೌಡ್ ಯಾವುದು ಫೋಟೋ ಆಗ್ಬೋದು, ಅಪ್ಲೋಡ್ ಮಾಡಿದವರು ಒಂದು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಆ ಒಂದು ಸ್ಟೇಟಸನ್ನು ನೋಡಿದವರಿಗೆ ಒಂದು ಒಳ್ಳೆಯ ಬಹುಮಾನವನ್ನು ಕೊಡಲಿಕ್ಕೆ ಇದ್ದೇವೆ. ಹಾಗಾಗಿ ಎಲ್ಲರೂ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ಕಾರ್ಯಕ್ರಮದ ಮುಂದಿನ ಹಂತ ಇವತ್ತಿನ ಒಂದು 2024ರ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟವರು ಅಲ್ಟ್ರಾಟೆಕ್ನ ಸಂಜೀವ್ ಅವರು, ಚಾನಲ್ ಮ್ಯಾನೇಜರ್ ಆಗಿ ಅಲ್ಟ್ರಾಟೆಕ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹೀಗೆ ನಾವೊಂದು ಕಾರ್ಯಕ್ರಮದಲ್ಲಿ ಸಂಜೀವ್ ಅವರು ನಾವೆಲ್ಲ ಒಟ್ಟಾದಾಗ ನಾನು ಕೇಳಿದೆ, ಅಲ್ಟ್ರಾಟೆಕ್ನವರಿಂದ ಈ ಸಲ ಒಂದು ಇಂಜಿನಿಯರ್ಸ್ ಡೇ ಬ್ರಹ್ಮಾವರದಲ್ಲಿ ಮಾಡಬೇಕು, ನೀವು ಬೇರೆ ಕಡೆ ಕೊಡ್ತೀರಿ, ನಮಗೆ ಯಾಕೆ ಕೊಡೋದಿಲ್ಲ, ನಾವು ಬ್ರಹ್ಮಾವರದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ತುಂಬ ಯೂಸ್ ಮಾಡ್ತೇವೆ, ಒಳ್ಳೆಯ ಸೇಲ್ಸ್ ಉಂಟು ಇಲ್ಲಿ, ಹಾಗಾಗಿ ನೀವು ನಮಗೆ ಕೊಡಲೇಬೇಕು ಈ ಸಲ ಒಂದು ಇಂಜಿನಿಯರ್ಸ್ ಡೇ ಕಾರ್ಯಕ್ರಮ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ. ನಾನು ಶ್ರೀಧರ್ ಮಂಡಲ ಒಟ್ಟಿಗೆ ಒಂದು ಕಾರ್ಯಕ್ರಮದಲ್ಲಿ ಅವರಲ್ಲಿ ಒಟ್ಟಿಗೆ ಇತ್ತು. ಹಾಗೆ ಅದಕ್ಕೆ ಅವರು ಇಲ್ಲ, ನಾನು ಪ್ರಯತ್ನ ಮಾಡ್ತೇನೆ, ಮ್ಯಾಕ್ಸಿಮಮ್ ನನ್ನಿಂದ ಎಷ್ಟು ಎಫರ್ಟ್ ಆಗಲಿ ಆಗ್ತದೆ ಅಷ್ಟು ನಾನು ಮಾಡ್ತೇನೆ ಅಂತ ಹೇಳಿ ಅದನ್ನು ನಾವೊಂದು ಕೇಳಲಿಕ್ಕೆ ಒಂದು 50,000 ಕೇಳಿದೆ ಅವ್ರ ಹತ್ರ. ಅದು ಸ್ವಲ್ಪ ಕಂಪನಿಯ ಕೆಲವೊಂದು ಕಂಡೀಷನ್ಸ್ ಅದರಲ್ಲಿ ಸ್ವಲ್ಪ ಕಮ್ಮಿ ಬಂದು ಏನಾದರೂ ಒಂದು ಸೆಟ್ಲ್ಮೆಂಟ್ ಮಾಡಿ ಕೊಟ್ಟರು, ಮರ್ಯಾದೆ ಉಳಿಸಿದ್ರು ನಮ್ದು ಈ ಸಲ. ಯಾಕಂದರೆ ಒಂದು ಇಂಜಿನಿಯರ್ಸ್ ಡೇ ಒಂದು ಕಾರ್ಯಕ್ರಮಕ್ಕೆ ಒಂದು ಅಲ್ಟ್ರಾಟೆಕ್ನಿಂದ ನಮಗೊಂದು ಸ್ಪಾನ್ಸರ್ ಸಿಕ್ಕಿದೆ. ಕಳೆದ ವರ್ಷ JK ಸಿಮೆಂಟ್ನವ್ರು ಮಾಡಿದರು. ಹಾಗೆ ಪ್ರತಿ ವರ್ಷ ಒಬ್ಬೊಬ್ಬರು ನಮಗೆ ಒಂದು ಕಾರ್ಯಕ್ರಮ ಕೊಡಲಿಕ್ಕೆ ಮುಂದೆ ಬರ್ತಾರೆ. ಈ ಸಲ ಅಲ್ಟ್ರಾಟೆಕ್ನವರು ಬಂದಿದ್ದಾರೆ. ಹಾಗೆ ಅವರು ನಮಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಈ ಸಲ ಇಂಜಿನಿಯರ್ಸ್ ಡೇಗೆ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಸಹಕರಿಸಿದರು. ಸಂಜೀವ್ ಅವರು ಸಂಸ್ಥೆಯ ಬಗ್ಗೆ ಸ್ವಲ್ಪ ವಿವರವಾಗಿ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೀರಾ ನೀವು? ಅಲ್ಟ್ರಾಟೆಕ್ ಸಿಮೆಂಟ್ಸ್ನ ಬಗ್ಗೆ ಏನಾದರೂ ಮಾಹಿತಿ ಕೊಡಲಿಕ್ಕಿದ್ರೆ ಕೊಡ್ಬೋದು, ಬೇಡ? ಒಂದು 2 minutes ಮಾತಾಡಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ ಬ್ರಹ್ಮಾವರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಕಿರಣ್ ಉಪ್ಪೂರ್ ಅವರೇ, ಕಾರ್ಯದರ್ಶಿಗಳಾದ ಸ್ನೇಹಿತ ಗಣೇಶ್ ಶೆಟ್ಟೆ ಅವರೇ,
ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ದಿನೇಶ್ ಭಟ್ರವರೇ, ಎಲ್ಲ ನನ್ನ ಇಂಜಿನಿಯರ್ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರೊಂದು ಮಾತು ಹೇಳ್ತಾರೆ, ಇಟ್ ಈಸ್ ಬೆಟರ್ ಟು ವರ್ಕ್ಔಟ್ ದ್ಯಾನ್ ರಸ್ಟ್ ಔಟ್ ಅಂತ. ಅಂದರೆ ನಾವು ಸದಾ ಕ್ರಿಯಾಶೀಲರಾಗಿರಬೇಕು ಅನ್ನೋದು ಇದರ ಅರ್ಥ. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ನಾನು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬ್ರಹ್ಮಾವರ ಅಂತ ಹೇಳ್ಬೋದು. ಬಹಳ ಅನುಭವಿ, ಕ್ರಿಯಾಶೀಲ ಹಾಗೂ ಯುವ ಇಂಜಿನಿಯರ್ಸ್ಗಳನ್ನು ಈ ಅಸೋಸಿಯೇಷನ್ ಹೊಂದಿದ್ದು ಸಮಾಜದ ಹಾಗೂ ಗ್ರಾಹಕರ ಬೇಡಿಕೆಗಳಿಗೆ ಅತ್ಯಂತ ಸೂಕ್ತವಾಗಿ ಸ್ಪಂದಿಸುವಲ್ಲಿ ಇದೊಂದು ಸಫಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಬ್ರಹ್ಮಾವರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ತಲೆ ಎತ್ತಿರುವ ಕಟ್ಟಡಗಳು, ಸುಂದರವಾದ ಮನೆಗಳು ಅಥವಾ ಅತ್ಯಾಧುನಿಕವಾದ ಮೂಲಭೂತ ಸೌಕರ್ಯಗಳೇ ನಮ್ಮ ಈ ಒಂದು ಸಂಘದ ಇಂಜಿನಿಯರ್ಸ್ಗಳ ಪ್ರತಿಭೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅದೇ ರೀತಿ ಇನ್ನೂ ಈ ಸಂಘದ ಎಲ್ಲ ಸದಸ್ಯರುಗಳಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ಬಂದು ನಮ್ಮ ಸಮಾಜಕ್ಕೆ ಅವರ ಈ ಸೇವೆ ದೊರೆತು ಇದೊಂದು ಆದರ್ಶಪ್ರಾಯವಾದ ಇಂಜಿನಿಯರ್ಸ್ ಅಸೋಸಿಯೇಷನ್ ಆಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ಭಾರತದ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕರಾದ ಅಲ್ಟ್ರಾಟೆಕ್ ಸಿಮೆಂಟ್ ಹಾಗೂ ಈ ಅಸೋಸಿಯೇಷನ್ ಇದ ಒಡನಾಟ ಸುಮಾರು ದಶಕಗಳಷ್ಟು ಹಳೆಯದ್ದು. ನೀವು ಈ ಭಾಗದಲ್ಲಿ ನಮ್ಮ ಪ್ರಾಡಕ್ಟ್ಗಳನ್ನು ಉಪಯೋಗಿಸುವುದರ ಜೊತೆಗೆ ನಿಮ್ಮ ಕಸ್ಟಮರ್ಗಳಿಗೂ ಸಹ ರೆಕಮೆಂಡ್ ಮಾಡುವ ಮೂಲಕ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಮಾರಾಟವಾಗುವ ಸಿಮೆಂಟ್ ಎಂಬ ಹೆಗ್ಗಳಿಕೆಯನ್ನು ನಮಗೆ ಕೊಟ್ಟು ಆಶೀರ್ವದಿಸಿದ್ದೀರಿ. ಕಂಪನಿಯ ಪರವಾಗಿ ನಿಮಗೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಅದೇ ರೀತಿ ಇನ್ನು ಮುಂದೆ ಈ ಅಸೋಸಿಯೇಷನ್ ತೆಗೆದುಕೊಳ್ಳುವ ಎಲ್ಲ ಸಮಾಜಮುಖಿ ಕಾರ್ಯಚಟುವಟಿಕೆಗಳ ಹಿಂದೆ ನಮ್ಮ ಕಂಪನಿ ಸದಾ ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ ಎಂಬ ಭರವಸೆಯನ್ನು ಸಹ ಈ ಸಂದರ್ಭದಲ್ಲಿ ನಾನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬರ್ತ್ಡೇ ಇವತ್ತು ಇಂಜಿನಿಯರ್ಸ್ ಡೇ ಅಂತ ನಾವು ಆಚರಿಸ್ತಾ ಇದ್ದೇವೆ. ಇಲ್ಲಿ ನೆರೆದಿರುವಂಥ ಎಲ್ಲ ಇಂಜಿನಿಯರ್ಸ್ ಬಂಧುಗಳಿಗೆ ಇನ್ನೊಮ್ಮೆ ಇಂಜಿನಿಯರ್ಸ್ ಡೇಯ ಶುಭಾಶಯಗಳನ್ನು ಕೋರ್ತಾ ಈ ಒಂದು ವರ್ಣರಂಜಿತವಾದ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಗೆ ಭಾಗವಹಿಸಲು ಒಂದು ಅವಕಾಶ ಮಾಡಿಕೊಟ್ಟ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕೃತಜ್ಞತೆಗಳು ಸಂಜೀವ್ ಕುಮಾರ್ ಅವರಿಗೆ. ಸಾಕಷ್ಟು ಪ್ರೋತ್ಸಾಹವನ್ನು ನೀವು ನಮ್ಗೆ ಕೊಟ್ಟಿದ್ದೀರಿ. ಹಾಗೆ ಸಹ ನಾವು ಸಹ ನಿಮಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತೇವೆ. ಎಲ್ಲ ಕಡೆಯಲ್ಲಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಈಗ ಇಲ್ಲಿ ಡಿಸ್ಪ್ಲೇಯಲ್ಲಿ ಹಾಕಿದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟ್ ಮಾತ್ರ ಅಲ್ಲ, ಬೇರೆಲ್ಲ ಪ್ರಾಡಕ್ಟ್ಸ್ಗಳಿಲ್ಲಿದೆ. ತುಂಬ ಎಡಿಷನಲ್ ಪ್ರಾಡಕ್ಟ್ಗಳು ಅಲ್ಟ್ರಾಟೆಕ್ನಿಂದ ಬರ್ತಾ ಉಂಟು. ನಾವೆಲ್ಲ ಇಂಜಿನಿಯರ್ಸ್ ಅದನ್ನು ಯೂಸ್ ಮಾಡುವ, ಸಪೋರ್ಟ್ ಮಾಡುವ ಸಂಜೀವ್ ಅವರಿಗೆ, ಅವರ ಟೀಮಿಗೆ, ಅಲ್ಟ್ರಾಟೆಕ್ನವರಿಗೆ. ಮುಂದಿನ ದಿನಗಳಲ್ಲಿ ಸಹ ಹಾಗೆ ನಿಮ್ಮಿಂದ ಇನ್ನಷ್ಟು ನಮಗೆ ಸಹಕಾರ ನಮ್ಮ ಸಂಸ್ಥೆಗೆ ಬೇಕು. ಆದಷ್ಟು ಮುಂದಿನ ದಿನಗಳಲ್ಲಿ ಸಹಕಾರ ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಹಂತ ಲಕ್ಕಿ ಇಂಜಿನಿಯರ್ಸ್ ಆಯ್ಕೆ. ಇವತ್ತಿನ ಎಲ್ಲ ಇಂಜಿನಿಯರ್ ಮಿತ್ರರು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಲಕ್ಕಿ ಕೂಪನ್ಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಿನೇಶ್ ಭಟ್ ಅವರು ನಮ್ಮ ಇವತ್ತಿನ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮದಲ್ಲಿ ಲಕ್ಕಿ ಇಂಜಿನಿಯರ್ಸನ್ನು ಆಯ್ಕೆ ಮಾಡಲಿಕ್ಕಿದ್ದಾರೆ. ನಿತಿನ್ ಶೆಟ್ಟಿ ಖಾವಡಿ ಇವತ್ತಿನ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮದ ಲಕ್ಕಿ ಇಂಜಿನಿಯರ್ಸ್ ಆಗಿ ವಿಜೇತರಾಗಿದ್ದಾರೆ. ಅವರಿಗೆ ಬಹುಮಾನವನ್ನು ಸುಜಯ್ ಅವರು ವೇದಿಕೆಗೆ ತೆಗೆದುಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ನಿತಿನ್ ಶೆಟ್ಟಿ ಅವರಿಗೆ ಲಕ್ಕಿ ಇಂಜಿನಿಯರ್ಸ್ ಆಗಿ ಆಯ್ಕೆಯಾಗಿದ್ದಕ್ಕೆ. ಕಾರ್ಯಕ್ರಮದ ಮುಂದಿನ ಹಂತ ಯಶಸ್ವಿಯಾಗಿ 1 ವರ್ಷವನ್ನು ಪೂರೈಸಿ ಇದೀಗ 2ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಇಂಜಿನಿಯರ್ ಕಿರಣ್ ಉಪ್ಪೂರ್ ಅವರ ಅಧ್ಯಕ್ಷತೆಯಲ್ಲಿ. 1 ವರ್ಷ ಸಾಧನೆಯನ್ನು ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ.
ಸಂಸ್ಥೆಯ ಬಗ್ಗೆ, ಮುಂದಿನ ಯೋಜನೆಗಳ ಬಗ್ಗೆ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇಂಜಿನಿಯರ್ಸ್ ದಿನಾಚರಣೆಯ ಈ ದಿನದ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಇಂಜಿನಿಯರ್ ದಿನೇಶ್ ಭಟ್, ಮ್ಯಾನೇಜಿಂಗ್ ಡೈರೆಕ್ಟರ್, ಇಂಡಿಯೋರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅವರೇ, ಹಾಗೂ ಅಲ್ಟ್ರಾಟೆಕ್ ಸಂಸ್ಥೆಯ ಸಂಜೀವ್ ಕುಮಾರ್, ಚಾನಲ್ ರಿಲೇಷನ್ಶಿಪ್ ಮ್ಯಾನೇಜರ್ ಅವರೇ, ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಅವರಾದ ಗಣೇಶ್ ಪ್ರಸಾದ್ ಶೆಟ್ಟಿಯವರೇ, ಹಾಗೂ ಇಲ್ಲಿ ಆಗಮಿಸಿರುವ ನನ್ನ ಎಲ್ಲ ಸಹೋದ್ಯೋಗಿ ಇಂಜಿನಿಯರ್ಸ್ ಮಿತ್ರರೇ, ಆಹ್ವಾನಿತರೇ ಹಾಗೂ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಈ ವಿಶೇಷ ದಿನದ ಶುಭಾಶಯಗಳು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವನ್ನು ಭಾರತದಾದ್ಯಂತ ಎಂಜಿನಿಯರ್ಸ್ ದಿನಾಚರಣೆಯಾಗಿ ಆಚರಿಸುತ್ತಾ ಬಂದಿರುವ ಈ ಸಂದರ್ಭದಲ್ಲಿ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಾವು ಕೂಡ ಈ ಭವ್ಯ ಭಾರತವನ್ನು ನಿರ್ಮಿಸುವಲ್ಲಿ ಕಾರ್ಯಪ್ರವೃತ್ತರಾಗೋಣ ಎಂದು ವಿನಂತಿಸುತ್ತೇನೆ. ನಮ್ಮ ಸಂಸ್ಥೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬ್ರಹ್ಮಾವರ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಎಂದು ತಿಳಿಸಲು ಸಂತೋಷಪಡುತ್ತೇನೆ. ಪ್ರಸ್ತುತ ವರ್ಷದಲ್ಲಿ ಸುಮಾರು 11 ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಈ ಸಂದರ್ಭದಲ್ಲಿ ಟೆಕ್ನಿಕಲ್ ಮೀಟ್, ಇಂಜಿನಿಯರ್ಸ್ ಮೀಟ್ ಹಾಗೂ ಮಾಸಿಕ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪೂರೈಕೆದಾರರನ್ನು ಆಹ್ವಾನಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಒಂದು ಜವಾಬ್ದಾರಿಯುತ ಸಂಸ್ಥೆಯಾಗಿ ಸಾಮಾಜಿಕ ಕಳಕಳಿಯ ಕಾರ್ಯಗಳನ್ನು ನೀಡಿದ್ದೇವೆ ಎಂಬ ಸಂತಸ ನನಗಿದೆ. ಅದರಲ್ಲಿ ಪ್ರಾಮುಖ್ಯವಾದದ್ದು ಬಿಲ್ಲಾಡಿ ಗ್ರಾಮದ ಮಾನಸಿಕ ಅಸ್ವಸ್ಥೆ ಹೆಣ್ಣು ಮಗಳಿಗೆ ಡಾಕ್ಟರ್ ಎ ವಿ ಬಾಳಿಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಔಷಧೋಪಚಾರಗಳನ್ನು ಖರ್ಚನ್ನು ಭರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಜೀರ್ಣಾವಸ್ಥೆಯಲ್ಲಿರುವ ಅವರ ಮನೆಯನ್ನು ಪುನರ್ನಿರ್ಮಾಣಗೊಳಿಸುವ ಇಚ್ಛೆ ನಮ್ಮದಾಗಿದೆ. ಸ್ಪಂದನ ಉಪ್ಪೂರಿನಲ್ಲಿರುವ ಸಂಸ್ಥೆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಹೋಗಿ ಸ್ವಾತಂತ್ರ್ಯ ದಿವಸದಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಗತ್ಯ ಪರಿಕರಗಳನ್ನು ಮತ್ತು ನಗದನ್ನು ನಮ್ಮ ಇಂಜಿನಿಯರ್ ಮಿತ್ರರಾದ ಶ್ರೀಧರ್ ಭಂಡಾರಿಯವರು ಹಾಗೂ ಇಂಜಿನಿಯರ್ ಪ್ರಮೋದ್ ಶೆಟ್ಟಿ ಇವರು ನೀಡಿ ಸಹಕರಿಸಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳು. ಉಪ್ಪೂರಿನಲ್ಲಿರುವ ಸುಮಾರು 90 ವರ್ಷ ಪ್ರಾಯದ ಅನಾರೋಗ್ಯದಿಂದ ಬಳಲುತ್ತಿರುವ ವಯೋವೃದ್ಧೆಗೆ ಮನೆ ವಾರ್ತೆ ಸಾಮಾನುಗಳನ್ನು ಆವಾಗ ತಿಂಗಳ ಆವಾಗ ನನ್ನ ವೈಯಕ್ತಿಕ ನೆಲೆಯಲ್ಲಿ ನೀಡುತ್ತಾ ಬಂದಿರುತ್ತೇನೆ. ಬ್ರಹ್ಮಾವರ ಬೋರ್ಡ್ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಬೇಡಿಕೆಗೆ ಸ್ಪಂದಿಸಿ ಮರದ ಡೆಸ್ಕ್ ಬೆಂಚ್ಗಳನ್ನು ಇಂಜಿನಿಯರ್ ಶ್ರೀಧರ್ ಭಂಡಾರಿಯವರ ಸಹಕಾರದೊಂದಿಗೆ ನೀಡಿರುತ್ತೇವೆ. ಅದೇ ರೀತಿ ಉಪ್ಪೂರಿನಲ್ಲಿ 120 ವರ್ಷದ ಹಳೆಯ ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳ ಕ್ರೀಡಾ ಸಮವಸ್ತ್ರವನ್ನು ಅವರ ಬೇಡಿಕೆಗನುಗುಣವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ನೀಡಿರುತ್ತೇನೆ. ಬಹಳಷ್ಟು ಭೀಕರ ಅಪಘಾತ ಸಂಭವಿಸುತ್ತಿದ್ದ ಕುಂಜಾಲು ಕೃಷಿ ಕೇಂದ್ರದ ಜಂಕ್ಷನ್ನಲ್ಲಿ ಹಂಪ್ ಅಳವಡಿಸುವರೆ PWDಯವರೊಂದಿಗೆ ಸಹಕರಿಸಿ ಕಾರ್ಯರೂಪಗೊಳ್ಳುವಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಅಪಘಾತ ಮುಕ್ತ ವಲಯ ಮಾಡುವಲ್ಲಿ ನಮ್ಮ ಸಂಸ್ಥೆ ಪ್ರಮುಖ ಪಾತ್ರ ವಹಿಸಿದೆ. ಅದೇ ರೀತಿ ನಮ್ಮ ಮುಂದಿನ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಎಲ್ಲ ಇಂಜಿನಿಯರ್ಸ್ ಮಿತ್ರರ ಸಹಕಾರವನ್ನು ಯಾಚಿಸುತ್ತೇನೆ. ನಮ್ಮ ಪ್ರತಿಷ್ಠಿತ ಸಂಸ್ಥೆಗೆ ಸ್ವಂತ ಕಟ್ಟಡ ಹೊಂದುವರೆ ಜಾಗದ ಖರೀದಿಗೆ ನನ್ನ ಅವಧಿಯಲ್ಲಿ ಮಾಡಬೇಕೆಂಬ ಆಶೆ ಆಕಾಂಕ್ಷೆ ಇದೆ. ಈ ನಿಟ್ಟಿನಲ್ಲಿ ನನ್ನ ವೈಯಕ್ತಿಕ ದೇಣಿಗೆಯಾಗಿ ರೂಪಾಯಿ 1 ಲಕ್ಷವನ್ನು ನೀಡುತ್ತೇನೆ ಎಂದು ಈ ವೇಳೆ ಹೇಳಲು ಇಚ್ಛಿಸುತ್ತೇನೆ. ಹಾಗೂ ನಮ್ಮ ಕಾರ್ಯದರ್ಶಿಯವರಾದ ಗಣೇಶ್ ಪ್ರಸಾದ್ ಶೆಟ್ಟಿಯವರು ಸಹ ಸಹಮತ ಸೂಚಿಸಿ ಅವರು ಸಹ ದೇಣಿಗೆ ನೀಡುತ್ತಾರೆಂಬ ಭರವಸೆ ನನಗಿದೆ.
ನಮ್ಮ ಎಲ್ಲ ಇಂಜಿನಿಯರ್ಸ್ ಮಿತ್ರರು ಕೂಡ ಈ ಕಾರ್ಯ ಅನುಷ್ಠಾನಗೊಳ್ಳುವರೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡುತ್ತೇನೆಂಬ ಭರವಸೆಯನ್ನು ಈಗಾಗಲೇ ನೀಡಿದ್ದಾರೆ. ನಮ್ಮ ಈ ಸಂಸ್ಥೆಗೆ ಹೊಸ ಇಂಜಿನಿಯರ್ಸ್ ವಿನಯ್ ಹೆಗಡೆ, ಚೇತನ್ ಗುಣ್ಮಿ ಹಾಗೂ ಪ್ರಾಣೇಶ್ ನಂದಿ ಕನ್ಸ್ಟ್ರಕ್ಷನ್ ಇವರು ಇಂದು ಸೇರ್ಪಡೆಗೊಂಡಿದ್ದಾರೆ. ಅವರಿಗೆ ಆತ್ಮೀಯವಾಗಿ ನಮ್ಮ ಅಸೋಸಿಯೇಷನ್ನಿಗೆ ಸ್ವಾಗತಿಸುತ್ತೇನೆ. ಹಾಗೂ ಅಲ್ಟ್ರಾಟೆಕ್ ಸಿಮೆಂಟ್ ಸಂಸ್ಥೆಯವರು ಇಂಜಿನಿಯರ್ಸ್ ಡೇ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಸಹಕರಿಸಿದ್ದಾರೆ. ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಂದಿನ ದಿನಗಳಲ್ಲಿ ಒಬ್ಬ ಜವಾಬ್ದಾರಿಯುತ ಇಂಜಿನಿಯರ್ ಅವರ ಪಾತ್ರ ಸಮಾಜದಲ್ಲಿ ಬಹಳ ಪ್ರಾಮುಖ್ಯವನ್ನು ಪಡೆದಿದೆ. ಅದು ವಸತಿ ಸಂಕೀರ್ಣವಾಗಿರಬಹುದು, ಉದ್ಯಮ ಕಟ್ಟಡವಾಗಿರಬಹುದು, ಸಮರ್ಥನೀಯ ಮೂಲಸೌಕರ್ಯವನ್ನು ವಿನ್ಯಾಸಗೊಳಿಸುವುದಾಗಿರಬಹುದು. ಈ ಎಲ್ಲ ಕಾರ್ಯಗಳನ್ನು ಸಮರ್ಥನೀಯವಾಗಿ ನಿರ್ವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ವ್ಯವಸ್ಥಿತ ಮೂಲಸೌಕರ್ಯ ಹಾಗೂ ಸುಸ್ಥಿರ ನಗರ ಯೋಜನೆಯನ್ನು ಬೆಂಬಲಿಸುವುದು ನಮ್ಮ ತಾಂತ್ರಿಕ ಪರಿಣತಿ ಕೌಶಲ್ಯವನ್ನು ಉಪಯೋಗಿಸಿ ಸುಸ್ಥಿರ ಪರಿಹಾರಗಳ ನಾವೀನ್ಯತೆ ಹಾಗೂ ಅನುಷ್ಠಾನಕ್ಕೆ ಚಾಲನೆ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸಾರ್ವಜನಿಕರು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ, ನಂಬಿಕೆ ದೃಢಪಡಿಸಿ ನಮ್ಮ ವೃತ್ತಿಗೆ ಇನ್ನಷ್ಟು ಶಕ್ತಿ ತುಂಬುವ ಎಂದು ಹಾರೈಸುತ್ತಾ, ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ ಎಂಬ ಹಾರೈಕೆ ಶುಭಾಶಯದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯರವರನ್ನು ನೆನಪಿಸಿಕೊಂಡು ಎಲ್ಲರಿಗೂ ಮಗದೊಮ್ಮೆ ಈ ವಿಶೇಷ ದಿನದ ಶುಭಾಶಯಗಳನ್ನು ನೀಡುತ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ನಮಸ್ಕಾರಗಳು. ಸಂಸ್ಥೆ ಬಗ್ಗೆ ವಿವರವಾದ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗೆ ಸ್ಥಳ ಖರೀದಿ ಬಗ್ಗೆ ಈಗಾಗಲೇ 2 ಲಕ್ಷ ರೂಪಾಯಿ ವೈಯಕ್ತಿಕ ದೇಣಿಗೆ ಇಂಜಿನಿಯರ್ ಮಿತ್ರರಾದ ಗಣೇಶ್ ಶೆಟ್ಟಿ ಹಾಗೆ ಅಧ್ಯಕ್ಷರಾದ ಕಿರಣ್ ಅವರದು ಅನೌನ್ಸ್ಮೆಂಟ್ ಆಗಿದೆ. ಹಾಗೆ ಸಂಸ್ಥೆಯ ಎಲ್ಲ ಸದಸ್ಯರಿದ್ರಿ. ಮುಂದಿನ ಆಗಸ್ಟ್ 15ರೊಳಗೆ ನಾವೊಂದು ನಿರ್ಣಯ ಮಾಡಿದ್ದೇವೆ, ನಮ್ಮ ಸ್ವಂತ ಜಾಗದಲ್ಲಿ ಒಂದು ಸ್ವಾತಂತ್ರ್ಯೋತ್ಸವ ಬಾವುಟವನ್ನು ಹಾರಿಸಬೇಕಂತ. ಅದಕ್ಕೆಲ್ಲರೂ ಸಹಕಾರ ಕೊಟ್ಟು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ತನು ಮನ ಧನಗಳಿಂದ ಸಹಕಾರ ಕೊಟ್ಟು ಸ್ಥಳ ಖರೀದಿ ಬಗ್ಗೆ ಎಲ್ಲರೂ ಅವರವರು ಇಂಟ್ರೆಸ್ಟ್ ತಗೊಂಡು ಒಂದು ಒಳ್ಳೆಯ ಸ್ಥಳವನ್ನು ಹುಡುಕಿ ನಾವೊಂದು ಸ್ವಂತ ಕಟ್ಟಡದಲ್ಲಿ ಮುಂದಿನ ಕಾರ್ಯಕ್ರಮ ಮಾಡಬೇಕಂತ ವಿನಂತಿ ಮಾಡಿಕೊಳ್ತಾ, ಕಾರ್ಯಕ್ರಮದ ಮುಂದಿನ ಹಂತ ವೇದಿಕೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಮಾಡಿದ ಅಲ್ಟ್ರಾಟೆಕ್ನ ಸಂಜೀವ್ ಕುಮಾರ್ ಅವರಿಗೆ ಅಸೋಸಿಯೇಷನ್ನ ಪರವಾಗಿ ಸಣ್ಣ ಒಂದು ಗಿಫ್ಟನ್ನು ನೀಡ್ತಾ ಇದ್ದೇವೆ. ಭಾಳಷ್ಟು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಸಹಕಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಹಾಗೆ ನಮ್ಮೊಂದಿಗೆ ಅಲ್ಟ್ರಾಟೆಕ್ನ ಕೆಲವು ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಲ್ಟ್ರಾಟೆಕ್ನ ಮನೋಜ್ ರಾವ್ BPD ಮ್ಯಾನೇಜರ್ ಅವರು ವೇದಿಕೆಗೆ ಬಂದು ನಮ್ಮಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ಗಿರೀಶ್ ಮೊಬೈಲ್ ಲ್ಯಾಬ್ ಇಂಜಿನಿಯರ್ ಅವರು ಸಹ ನಮ್ಮೊಂದಿಗಿದ್ದಾರೆ. ಕಾಂಕ್ರೀಟ್ ನಡೆಯುವ ಸ್ಥಳದಲ್ಲಿ ಅವರು ಬರ್ತಾರೆ. ಅವರ ಸಹ ಪರಿಚಯ ಎಲ್ಲರಿಗಾಗಲಿ. ಅವರಿಂದ ನಮ್ಮ ಎಲ್ಲ ಇಂಜಿನಿಯರ್ ಸದಸ್ಯರಿಗೆ ಸೈಟ್ನಲ್ಲಿ ಸೇವೆಗಳು ಲಭ್ಯವಾಗಲಿ ಅಂತ ಹೇಳ್ತಾ, ಅವರು ಸಹ ವೇದಿಕೆಗೆ ಬಂದು ಗೌರವವನ್ನು ಅಧ್ಯಕ್ಷರಿಂದ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಸಿಬ್ಬಂದಿ ಕಾರ್ತಿಕ್ RMC ಅವರು ಸಹ ವೇದಿಕೆಗೆ ಬಂದು ಸಂಸ್ಥೆಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಮಿತ್ರರು, ಹಾಗೆ ಸಂಜೀವ್ ಅವರ ಮಿತ್ರರಾದ ಇಂಜಿನಿಯರ್ ನಾಗರಾಜ್ ಅವರಿದ್ದಾರೆ. ಅವರು ವೇದಿಕೆಗೆ ಬಂದು ನಮ್ಮಿಂದ ಗೌರವವನ್ನು ಸ್ವೀಕರಿಸಬೇಕೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಹೆಬ್ರಿ ಮೆಸ್ಕಾಮ್ನಲ್ಲಿ AE ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇಂಜಿನಿಯರ್ ನಾಗರಾಜ್ ಅವರು. ಹೆಬ್ರಿ ಕಡೆಯಲ್ಲಿ ನಮ್ಮೆಲ್ಲ ಮಿತ್ರರಾದರೂ ಕೆಲಸ ಮಾಡಿದಲ್ಲಿ
ಮೆಸ್ಕಾಂ ಕಡೆಯಿಂದ ಏನಾದರೂ ಅಗತ್ಯ ಸೇವೆ ಬಿದ್ದಲ್ಲಿ ನಾಗರಾಜ್ ಅವರು ನಮ್ಮೊಂದಿಗಿದ್ದಾರೆ, ಅವರ ಸಲಹೆಯನ್ನು ಪಡೆಯಬಹುದು. ಅವರು ಸಾಹುಕಾರ ನಮಗೆ ಕೊಡ್ತಾರಂತ ಹೇಳ್ತಾ ಅವರಿಗೆ ಒಂದು ಗೌರವವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ಉಪ್ಪೂರ್ನರದ್ದೆವರು. ಕಿರಣ್ ಉಪ್ಪೂರದ್ದು ಹೇಳೋದು ಭಾರಿ ಖುಷಿ, ಸ್ವಂತ ಊರಲ್ಲ, ಹಾಗಾಗಿ ಭಾರಿ ಖುಷಿ. ನಮ್ಮ ಉಪ್ಪೂರು ಅಂತ ಹೇಳ್ತಿದ್ದಾರೆ. ಆಗಲಿ ಉಪ್ಪೂರಿನವರು ನಮ್ಮೂರಿನವರೇ, ಖುಷಿಯಾಯಿತು. ಹಾಗೆ ನಮ್ಮೊಂದಿಗಿದ್ದಾರೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ ರೆಕ್ಸಾನ್ ಅವರಿದ್ದಾರೆ, ಕ್ರಿಯೇಟಿವ್ ಕಂಪ್ಯೂಟರ್ಸ್ ಅಂತ. ಅವರು ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ಅವರು ಸಹ ವೇದಿಕೆಗೆ ಬಂದು ನಮ್ಮಿಂದ ಗೌರವವನ್ನು ಸ್ವೀಕರಿಸಬೇಕೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಂಪ್ಯೂಟರ್ನಲ್ಲಿ ಸಾಕಷ್ಟು ಬ್ರಹ್ಮವರದಲ್ಲಿ ಪ್ರಸಿದ್ಧಿ ಪಡೆದ ಸಂಸ್ಥೆ ಕ್ರಿಯೇಟಿವ್ ಕಂಪ್ಯೂಟರ್ಸ್, ಅದರ ಪರವಾಗಿ ಅವರು ಬಂದಿದ್ದಾರೆ. ಎಲ್ಲ ಸಂಜೀವಾಗ ನಮ್ಮೆಲ್ಲರ ಮಿತ್ರರು. ಇವತ್ತು ನಾವೆಲ್ಲ ಒಟ್ಟಾಗಿ ಒಂದು ಶಟಲ್ ಟೂರ್ನಮೆಂಟ್ ಮಾಡಿದ್ದೇವೆ. ಅದರಲ್ಲಿ ನಾವು ಬ್ರಹ್ಮವರ ಇಂಜಿನಿಯರ್ಸ್ನ ಪರವಾಗಿ ನಾನು ಮತ್ತು ಶ್ರೀಧರ್ ಭಂಡಾರರು ಹಾಗೆ ಸಂಜೀವರೆಲ್ಲ ಒಟ್ಟಾಗಿ ಆಡಿದ್ದೇವೆ. ನಮ್ಮ ಅಗೇನ್ಸ್ಟ್ ಪಾರ್ಟಿ ಆ ರೆಕ್ಸಾನ್ ಅವರದ್ದು ಒಂದು 4-5 ಜನ ಇದ್ದರು. ಅವರನ್ನು ನಾವು ಓಡಿಸಿ ನಾವು ಒಂದು ಟೂರ್ನಮೆಂಟ್ ವಿನ್ ಆಗಿದ್ದೇವೆ. ನಮಗೆ ಗಿಫ್ಟ್ ಪ್ರೈಸ್ ಬಂದಿದೆ, ದುಡ್ಡು ಸಹ ಬಂದಿದೆ ಸ್ವಲ್ಪ ಇವತ್ತು. ಹಾಗೆ ಎಲ್ಲರೂ ಖುಷಿಯಲ್ಲಿದ್ದಾರೆ, ಸಂಜೀವ್ ಸಹ ತುಂಬ ಖುಷಿಯಲ್ಲಿದ್ದಾರೆ. ಹಾಗೆ ನಮ್ಮೊಂದಿಗಿದ್ದಾರೆ ಅಣ್ಣಪ್ಪ ಇದ್ದಾರೆ, ನಂದಿ ಫುಡ್ ಪ್ರಾಡಕ್ಟ್ಸ್ ಮಡಪಾಡಿ. ಅವರು ಸಹ ವೇದಿಕೆ ಬಂದು ನಮ್ಮೊಂದಿಗೆ ಒಂದು ಗೌರವವನ್ನು ಸ್ವೀಕರಿಸಬೇಕೆ ತಮ್ಮನ್ನು ವಿನಂತಿ ಮಾಡಿಕೊಳ್ತಿದ್ದಾನೆ. ಹಾಗೆ ನಮ್ಮೊಂದಿಗೆ ಇನ್ನೊಬ್ಬ ಸದಸ್ಯ ಇದ್ದಾನೆ. ಅವನು ನೆಕ್ಸ್ಟ್ ಟರ್ಮಲ್ಲಿ ನಮ್ಮಲ್ಲಿ ಮೆಂಬರ್ ಆಗಲಿಕ್ಕಿದ್ದಾನೆ, ಜಾನೇಶ್ ಅಂತ. ಅವನಿಗೆ ಸಹ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಅಭಿನಂದನೆ ಸಲ್ಲಿಸುತ್ತಾ, ಬಂದವರು ಯಾರಾದರೂ ಬಿಟ್ಟಲ್ಲಿ ಅವರಿಗೆ ಸಹ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಿನ ಹಂತ ಧನ್ಯವಾದ ಸಮರ್ಪಣೆ. ಗಣೇಶ್ ಶೆಟ್ಟರು ವರದಿ ಹಾಗೆ ಧನ್ಯವಾದ ನಾನೇ ಮಾಡ್ತಿದ್ದೇನೆ. ಧನ್ಯವಾದ. ಈ ಒಂದು ಕಾರ್ಯಕ್ರಮಕ್ಕೆ ಇಂಜಿನಿಯರ್ಸಿಗೆ ಒಂದು ಅಧ್ಯಕ್ಷ ಒಂದು ಕಾಂಪ್ಲಿಮೆಂಟ್ ತಗೊಂಡು ಬಂದಾರಂತೆ ನಮ್ಮೆಲ್ಲ ಇಂಜಿನಿಯರ್ಸಿಗೆ. ಅದನ್ನು ವೇದಿಕೆಗೆ ಎಲ್ಲ ಇಂಜಿನಿಯರ್ಸ್ ಬಂದು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಅಧ್ಯಕ್ಷನ ಅನುಮತಿ ಮೇರೆಗೆ ಹೇಳ್ತಾ ಇದ್ದಾನೆ. ಎಲ್ಲರೂ ವೇದಿಕೆ ಬನ್ನಿ. ಎಲ್ಲ ಸದಸ್ಯರು, ಸಂಸ್ಥೆ ಸದಸ್ಯರು ದಯವಿಟ್ಟು ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. ಗ್ರೂಪ್ ಫೋಟೋಗಾಗಿ, ಗ್ರೂಪ್ ಫೋಟೋ ಕರೀಲಿಕ್ಕೆ ಸಣ್ಣ ಗಿಫ್ಟ್ ಕೊಟ್ಟರೆ ಎಲ್ಲರೂ ಬರ್ತಾರೆ ವೇದಿಕೆ. ಹಾಗೆ ಕರೀಲಿಕ್ಕೆ ಸುಲಭ ಆಗ್ತಾರಲ್ಲ ವಸಂತಣ್ಣ, ಹಾಗಾಗಿ ಎಲ್ಲರನ್ನು ವೇದಿಕೆ ಕರೆಯುವ ಒಂದು ವಿಧಾನ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮವರಾದ ದಿನೇಶ್ ಭಟ್ ಅವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿ ಸಂಜೀವ್ ಅವರಿದ್ದಾರೆ, ಅವರಿಗೂ ಸಹ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೆ ಕಾರ್ಯಕ್ರಮ 1ನೇ ವರ್ಷವನ್ನು ಪೂರೈಸಿ 2ನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳಲಿರುವ ಅಧ್ಯಕ್ಷರಾದ ಕಿರಣ್ ಉಪ್ಪೂರ್ ಅವರಿಗೆ ಸಹ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಯಶಸ್ವಿ ಕಾರ್ಯದರ್ಶಿ ಗಣೇಶ್ ಶೆಟ್ಟಿ ಅವರಿಗೆ ಸಹ ಧನ್ಯವಾದವನ್ನು ಅರ್ಪಿಸುತ್ತಾ, ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಎಂಜಿನಿಯರ್ ಮಿತ್ರರು ಬಂದಿದ್ದೀರಿ, ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಪ್ರತಿಭಾ ಪುರಸ್ಕಾರಗೊಂಡ ಎಲ್ಲ
ವಿದ್ಯಾರ್ಥಿಗಳಿಗೆ ಹಾಗೆ ಈ ಒಂದು ನಮ್ಮೆಲ್ಲ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ಹಾಗೆ ಉಡುಪಿ ಚಾನಲ್ನಲ್ಲಿ ಕಂಪ್ಲೀಟಾಗಿ ಇದನ್ನು ವಿಡಿಯೋ ಮಾಡಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಯಶಸ್ವಿಯಾಗಿ ಈ ಒಂದು ನಮ್ಮ ಇವತ್ತಿನ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಸಿಟಿ ಸೆಂಟರ್ನವರು ಸಹ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸುತ್ತಾ ಹಾಗೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ನಮ್ಮೆಲ್ಲ ಮಿತ್ರರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ತಿದ್ದೇನೆ. ಥ್ಯಾಂಕ್ ಯು. ಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ. ಆಹಾ 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 ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಆಹಾ ಓ ಹರಿಯುವ ನದಿಯಲ್ಲಿ ಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ. ಆಹಾ 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 ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಆಹಾ ಓ ಮುಗಿಲನ್ನು ತುಂಬಿಸೋ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು, ಎದೆಯಲ್ಲಿ ಸಂತಸದ ಒನಲು. ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ
ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಆಹಾ ಓಹೋ ಓಹೋ ಓಹೋ. ಬನ್ನಿ ಬನ್ನಿ ಒಂದ್ಸಲ ಜಾಯಿನ್ ಆಗಿ. ಯಾರೆಲ್ಲ ಖರ್ಚಿಪ್ ಅವ್ರದ್ದೆಲ್ಲ ಖರ್ಚಿಪ್ ಕ್ವಾಲಿಟಿ ಎಲ್ಲ ನೋಡೋದಿಲ್ಲ, ಜಸ್ಟ್ ಬನ್ನಿ ಬನ್ನಿ ಬನ್ನಿ. ಎಷ್ಟು ಜನ ಬೇಕಾದ್ರೆ ಬರಲಿ, ಇರಲಿ ಒಂದು 10 ಜನ ಬರಲಿ. ಹಾಂ, ಅವ್ರವ್ರ ಖರ್ಚಿಪ್ ಹಿಡ್ಕೊ ಬನ್ನಿ. ವೆರಿ ಗುಡ್. ಓಪನ್ ಮಾಡಿ ಪ್ಲೀಸ್. ಜಾಯ್ನ್ ಆಗಿ ಮಂಡರೆ. ಗಂಟು ಹಾಕ್ತಾ ಇರಬೇಕು, ಮ್ಯಾಕ್ಸಿಮಮ್ ಗಂಟು ಯಾರಿದಿದೆ. ನಾನು ಪ್ರೈಸ್ ಅಂತ ಹೇಳೋದಿಲ್ಲ, ಮ್ಯಾಕ್ಸಿಮಮ್ ಗಂಟು. ಹಾಂ, ನಾನು ಟೈಮಿಂಗ್ಸ್ ಹೇಳ್ತೆ, 1 ಮಿನಿಟ್ ಟೈಮ್ ಕೊಡ್ತೇನೆ, ಗಂಟು ಹಾಕಬೇಕು ಆಯಿತಾ. ಸ್ಟಾರ್ಟ್ 1 ಮಿನಿಟ್ ಟೈಮು. ಗಂಟು ಎಷ್ಟು ಗಂಟು ಬರುತ್ತೆ ನೋಡಿ ಅದರಲ್ಲಿ. ಸ್ಟಾರ್ಟ್ ಮಾಡಿ. ಟೈಟ್ ಆಗಿ ಎಲ್ಲರೂ ಎತ್ತಿ ತೋರಿಸಿ, ಒಂದ್ಸಲ ಎತ್ತಿ ತೋರಿಸಿ. ಓಕೆ, ಬಂಡಲ್ ಸಾಕು. ಸ್ವಲ್ಪ ಸ್ಲೋ ಮಾಡಿ. ಓಕೆ, ಎಲ್ಲ ಒಂದ್ಸಲ ಎತ್ತಿ ತೋರಿಸಿ. ಓಕೆ, ನೀವು ಹೇಳಿದ್ದೆ ಅಂತಂದರೆ ಗಂಟು ಹಾಕಿ ಅಂತ. ಯಾರು ಸೇಮ್ ಆವಾಗ ಏನು ಪೊಸಿಷನ್ ಇತ್ತು ಖರ್ಚಿಪ್, ಅದೇ ಪೊಸಿಷನ್ ತರ್ತೀರ, ಅವರಿಗೆ ಪ್ರೈಸ್ ಬರುತ್ತೆ. ಫಸ್ಟ್ ಬಿಡಿಸಿ, ಬೇಗ ಬಿಡಿಸಿ, ಎತ್ತಿ ತೋರಿಸ್ಬೇಕು. ಫಸ್ಟ್ ವೆರಿ ಗುಡ್. ಆಯ್ತು. ನಾಗರಾಜ್ ಸ್ವಾಮಿ ಅಜ್ಜಿ ಅವ್ರು ಭಾರಿ ಉದಾಸನ ಮಾಡಿದ್ದಾರೆ. ಉದಾಸನದವ್ರಿಗೆ ಪ್ರೈಸ್ ಆಯ್ತಾ? ಓಕೆ. ನಮ್ಮ ಸಂಸ್ಥೆ 2012ರಲ್ಲಿ ಸ್ಥಾಪನೆ ಆದ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ತಾಯಿಯ ರಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ,
ಕ್ಷಣಿಕಗಳೋ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ರಿಸರಿ ಆಪ ಪರಿಸರಿಸದ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಆ ಹಾ 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 ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ
ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರೆಯೋ ಕನ್ನಡ ಸವಿನುಡಿಯೋ ಸುರೆಯೋ ಕನ್ನಡ ಸವಿನುಡಿಯೋ. ಗೇಮ್ ತಲೆಗೆ ಏನಿಲ್ಲ ಇದರಲ್ಲಿ, ಗೇಮ್ಸಲ್ಲಿ ಏನಿಲ್ಲ, ಸಿಂಪಲ್. ನೀವು ಕಿಸ್ಸೆಗೊಂದು ಹಾಕ್ಲಿಕ್ಕಿಲ್ಲ. ಮತ್ತು ಯಾವ ಪಾರ್ಟಲ್ಲಿ ನೀವು ಆ ಸ್ಟ್ರಾನ 10 ಸ್ಟ್ರಾನ ಯಾರು ಬೇಗ ಹಾಕ್ತಾರೆ ಅವರಿಗೆ ಪ್ರೈಸ್. ಅದರಲ್ಲಿ ಒಂದು ಆ್ಯಕ್ಷನ್ ಮಾಡಲಿಕ್ಕಿದೆ ಕಡೆಗೆ, ಒಂದು ಆ್ಯಕ್ಷನ್ ಸಿಂಪಲ್. ಅದನ್ನು ಯಾವ ಪ್ಲೇಸಿಗೆ ಹಾಕಿದರೆ ಕೂಡಲೇ ಕಡೆ ಅದು ಬಿದ್ದು ಹೋಗ್ಲೂಬೋದು. ನೀವು ಸ್ವಲ್ಪ ಜಾಗ್ರತೆ ಆಗಿರಿ ಅಷ್ಟೇ. ಓಕೆ, ಹಿಂದೆ ಮುಂದೆನೇ ಇಲ್ಲ ಯಾರಿಗೆ ಕೈ ಮುಟ್ಲಿಕ್ಕೆ ಕೈಯಲ್ಲಿಲ್ಲ, ಕೈಯಲ್ಲಿ ನಾಗೇಶ್ ಕೈಯಲ್ಲಿಲ್ಲ, ಕೈ ಇಲ್ಲ, ಕೈ ಯೂಸ್ ಮಾಡ್ಲಿಕ್ಕಿಲ್ಲ. ಓಕೆ ಓಕೆ, ನಿಮ್ದೆಲ್ಲ ಸ್ಟಾಕ್ ಹೋಗಿದೆ. 1 2 ನಿಮ್ದಿಲ್ಲ. ಹೇ 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 ಓ ಹೋ 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 ಹಾ 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 ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು. ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ